ನಮಸ್ಕಾರ, ನಾನು ಹರೀಶ್ ನಾಗರಾಜು. ನೀವು ನೋಡ್ತಿದ್ದೀರಾ ಇದು ನ್ಯೂಸೋ. ನನ್ನನ್ನು ಹರಿ ಅಂತ ತುಂಬ ಜನ ಕರೀತಾರೆ. ನನ್ನ ಜೊತೆ ಸೆಲೆಬ್ರಿಟಿಗಳ ಕಥೆ, ಇದು ಹರಿ ಕಥೆ. ನಿಮ್ಮೆಲ್ಲರಿಗೂ ಸ್ವಾಗತ. ಬೆಂಗಳೂರಿನ ಒರೈನ್ ಮಾಲ್ ಪಕ್ಕ ರಾಮೇಶ್ವರಂ ಕೆಫೆಯ ಮಗದೊಂದು ಕಾರ್ನರ್ನಲ್ಲಿ ಈ ವ್ಯಕ್ತಿ ಕಾಣೋಕ್ಕೆ ಸಿಗ್ತಾರೆ. ಈ ಶೋ ಮುಗಿದ ಮೇಲೆ, ಹರಿಕತೆ ಆದಮೇಲೆ ಅವ್ರನ್ನ ಹುಡ್ಕೊಂಡು ಹೋದ್ರಾದ್ರೂ ಅಷ್ಟೇ, ಅಥವಾ ಆ ಕಡೆ ಹೋಗ್ಬೇಕಾದ್ರೆ ಒಂದ್ಸಲ ಹೋಗಿ ಹೇ ಹಾಯ್ ಅಂತ ಒಂದು ವಿಶ್ ಮಾಡಿ ಹೋಗಿ ಅವ್ರಿಗೆ ಬಹಳ ಖುಷಿ ಆಗುತ್ತೆ. ಯಾಕೆ ಅವರು ಸ್ಪೆಷಲ್ ಆಗ್ತಾರೆ ಇವತ್ತು ಅಂದರೆ, ನಮಗೆ ಮನುಷ್ಯ ಮತ್ತು ಪ್ರಾಣಿಗಳು ಮತ್ತು ಪ್ರಕೃತಿ ಈ ಎಲ್ಲದರ ನಡುವೆ ಒಂದು ಅವಿನಾಭಾವ ಸಂಬಂಧ ಇದೆ. ಅದನ್ನು ಸಿನಿಮಾಗೆ ತೊಗೊಂಬರೋದಾದರೆ ಸಿನಿಮಾಗಳಲ್ಲಿ 60, 70, 80, 90, ಅದಾದಮೇಲೆ 2000 ಈ ಎಲ್ಲ ದಶಕಗಳಲ್ಲೂ ಕೂಡ ಒಂದಷ್ಟು ಸಿನಿಮಾಗಳಲ್ಲಿ ಪ್ರಾಣಿಗಳಿವೆ. ಅದಾದಮೇಲೆ ನಾವು ಬೇರೆ ಬೇರೆ ಟೆಕ್ನಾಲಜಿಗೆ ಹೋಗ್ಬಿಟ್ವಿ. ಹಾಗಾಗಿ ಅದು ರಿಯಲ್ ಪ್ರಾಣಿ ಪಕ್ಷಿಗಳನ್ನ ಉಪಯೋಗಿಸೋ ಹಾಗಿಲ್ಲ ನಿಜ. ಹಾಗಾಗಿ ಅವರು ಕೂಡ ಅದರಿಂದ ಆಚೆ ಇದ್ದಾರೆ, ಬೇರೆ ಬೇರೆ ಕೆಲಸ ಕಾರ್ಯಗಳು ತೊಡ್ಕೊಂಡಿದ್ದಾರೆ. ಆದರೆ ಹಳೇದೆಲ್ಲ ಇದೆಯಲ್ಲ, ಅದನ್ನು ಒಂದಷ್ಟು ಮೆಲುಕು ಹಾಕಿಸಿ ನಿಮಗೆ ಕೊಡಿಸುವಂಥ ಒಂದು ವಿಶೇಷ ಪ್ರಯತ್ನ ನಿಮ್ಮ ನ್ಯೂಸೋ ಪ್ಲ್ಯಾಟ್ಫಾರ್ಮ್ನಲ್ಲಿ. ನಮ್ಮ ಜೊತೆ ಇರೋರ ಹೆಸರು, ಅವ್ರಿಗೆ ಅವರ ಹುಟ್ಟು ನಾಮ ಸೈಯದ್ ಬಾಷಾ, ಆದರೆ ಎಲ್ಲರೂ ಪ್ರೀತಿಯಿಂದ ಕರೆಯೋದು ಸ್ನೇಕ್ ಬಾಬು, ಒನ್ ಆ್ಯಂಡ್ ಓನ್ಲಿ ಸ್ನೇಕ್ ಬಾಬು. ಸರ್ ನಮಸ್ತೆ, ಹೇಗಿದ್ದೀರಿ ಸ್ನೇಕ್ ಬಾಬು? ಸರ್ ಚೆನ್ನಾಗಿದ್ದೀನಿ ಸರ್, ನಿಮ್ಮ ಆಶೀರ್ವಾದ. ಅಯ್ಯೋ, ನಮ್ಮ ಆಶೀರ್ವಾದ ಏನು ಬಂತು, ಜಗತ್ತಿನಲ್ಲಿ ನೀವು ಪ್ರೀತಿ ಮಾಡ್ತಿರೋ ಎಲ್ಲರ ಆಶೀರ್ವಾದ ಕೂಡ. ನಿಮ್ಮ ಹೇರ್ ಸ್ಟೈಲ್ ಚೆನ್ನಾಗಿದೆ ಬಾಬು. ಥ್ಯಾಂಕ್ ಯು ಸರ್. ಹೆಂಗದು ಸರ್? ಇದು ಬಂದು ನಾನು ಕೊಡಲ್ ನುಡಿಸ್ತೀನಿ. ಆ ಕೊಡಲ್ ನುಡಿಸೋಕ್ಕೆ ಇದು ಒಂದು ನಮಗೆ ದೇವ್ರು ಕೊಟ್ಟಿದ್ದು ಗಿಫ್ಟು. ಈ ಥರ ಒಂದು ಸ್ಟೈಲು ನೀವೇ ಮಾಡ್ಕೊಂಡಿದ್ದಾ? ಹಾಂ ಸರ್. ಗುಂಗುರು ಇಲ್ಲ, ಗುಂಗುರು ನಾನು ಹುಟ್ಟಿದಾಗನೇ ಗುಂಗುರು ಗುದ್ಲುನೇ ಅದು ಆ ಥರ ಒಂದು ಸ್ಟೈಲ್ಗೆ ಒಂದು ಕೊಡಲು ನುಡಿಸ್ತೀನಿ ಅಲ್ಲ, ಆ ನುಡಿಸೋಕ್ಕೆ ಒಂದು ಇದು ಒಳ್ಳೆ ಅಟ್ರಾಕ್ಟ್ ಕಾಣುತ್ತೆ, ಚೆನ್ನಾಗಿ ಕಾಣುತ್ತೆ. ಸೊ ಅವರು ಕೊಳಲನ್ನು ನುಡಿಸ್ತಾರೆ. ಅಲ್ಲಿ ಹೋದಾಗ ನೀವು ಕೊಳಲು ತುಂಬ ಬೇರೆ ಬೇರೆ ಟ್ಯೂನ್ಗಳನ್ನು ನುಡಿಸ್ತಿರ್ತಾರೆ. ನಾವು ಟ್ಯೂನ್ ನುಡಿಸ್ತೀವಿ, ಆಮೇಲೆ ಅದು ಬೇರೆ ವಿಚಾರ. ಸಾಮಾನ್ಯವಾಗಿ ಯಾರನ್ನು ಕೇಳಿ ನಿಮ್ಮ ಡೇಟ್ ಆಫ್ ಬರ್ತ್ ಹೇಳಿ ಅಂದರೆ ಚೆಕ್ ಅಂತ ಹೇಳ್ಬಿಡ್ತಾರೆ. ಆದರೆ ಸೈಯದ್ ಬಾಷಾ ಉರುಫ್ ಸ್ನೇಕ್ ಬಾಬು ಹುಟ್ಟಿದ್ದು ಯಾವಾಗ? ಹುಟ್ಟಿದ್ದು ನಾವು ಡೇರದಲ್ಲಿ ಹುಟ್ಟಿದ್ದು, ಈ ಟೆಂಟ್ ಅಂತಾರಲ್ಲ ಅದರಲ್ಲಿ ಹುಟ್ಟಿರೋದು. ಎಲ್ಲಿ? ಮೈಸೂರಲ್ಲಿ. ನಮಗೆ ಇದು ಅಂತ ನಮ್ಗೆ ಗೊತ್ತಿಲ್ಲ. ಏನು ಅಪ್ಪ ಏನು ಮಾಡ್ತಿದ್ರು? ಅಪ್ಪ ಬಂದು ಈ ಮೈಸೂರಲ್ಲಿ ಟೌನ್ ಹಾಲ್ ಅಂತ ಒಂದು ಸ್ಥಳ. ಹೌದು. ಆ ಸ್ಥಳದಲ್ಲಿ 16 ಅಡಿ ಒಬ್ಬ ಮನುಷ್ಯನಿಗೆ 10 ಅಡಿ 12 ಅಡಿ 16 ಅಡಿ ಎಲ್ಲರ ಕಣ್ಮುಂದೆ ಅವ್ರಿಗೆ ಎತ್ತರಕ್ಕೆ ಹಾರಿಸ್ತಾಯಿದ್ರು. ಶೋ ಆ ಥರ. ಆಮೇಲೆ ಈ ಹಾವು, ಮುಂಗ್ಸಿ, ಹೆಬ್ಬಾವು, ಆಮೇಲೆ ಕ್ಯಾರೆ ಹಾವು, ಈ ಕಾಡು ಪಾಪಗಳು, ಅದೆಲ್ಲ ನಾವು ನಮ್ಮ ತಂದೆಯವರು ಸಾಕೊಂಡು ಶೋವನ್ನು ಮಾಡ್ತಾಯಿದ್ರು ಆವಾಗ. ನಮ್ಮೆಲ್ಲ ಚಿಕ್ಕ ವಯಸ್ಸು ಆವಾಗೆಲ್ಲ 500 ರೂಪಾಯಿ ನೋಟ್ ಇದ್ದಿಲ್ಲ, ಎಲ್ಲ 1 ರೂಪಾಯಿ 2 ರೂಪಾಯಿ 5 ರೂಪಾಯಿ, ಈ 5 ಪೈಸಾ 20 ಪೈಸಾ 10 ಪೈಸಾ ಅದೆಲ್ಲ ಕೊಡ್ತಾಯಿದ್ರು ನಮಗೆ. ಆವಾಗೆಲ್ಲ ಒಂದು ಶಕ್ತಿ ಇತ್ತು, ಜನರುಗಳಿಗೆಲ್ಲ ಒಂದು ಮರ್ಯಾದೆ ಅಂತ ಏನಂತ ಆವಾಗಿತ್ತು. ಒಳ್ಳೆ ನಮ್ಮ ಅಪ್ಪ ಹೋಗ್ತಾಯಿದ್ರೆ ಅವರು ಆ ಥರ ಒಂದು ಸಲಾಮ್ ಹೊಡಿತಾ ಇದ್ದಿದ್ದು, ರೆಸ್ಪೆಕ್ಟ್ ಕೊಡ್ತಾ ಇದ್ರು. ಇದು ಈ ರಾಜರ ಮೆಡಲ್ಗಳು ಹಾಕ್ಕೊಳ್ತಾಯಿದ್ರು ಆ ಸೂಟಲ್ಲಿ, ಆ ಒಂದು ಕೋಟಲ್ಲಿ, ಈ ಹೊಲ್ದು ಕೋಟಲ್ಲಿ ಹಾಕ್ಕೊಳ್ತಾಯಿದ್ರು. ಮ್ಯಾಜಿಷಿಯನ್ ತೋರಿಸುವಾಗ ಅವರು ಅದನ್ನು ಹಾಕ್ಕೊಳ್ತಾಯಿದ್ರು. ಆ ಮೆಡಲ್ ನೋಡೋಕ್ಕೇ ಜನಗಳು ನಿಂತಿರ್ತಾಯಿದ್ರು. ಏನು ಯಾರು ಕೊಟ್ಟಿದ್ದು ಮೆಡಲ್ಗಳನ್ನ? ಅದು ಮೆಡಲೆಲ್ಲ ಈ ರಾಜರು ಮತ್ತು ಅವ್ರ ಕೈ ಕೆಳಗಡೆ ಇರ್ತಾ ಇದ್ರಲ್ಲ, ಆ ಥರದ್ದು ಎಲ್ಲೆಲ್ಲೋ ಒಂದೊಂದು ಪರ್ಚೇಸ್ ಮಾಡಿ ಅವರು ಮಾಡಿಕೊಳ್ತಾಯಿದ್ರು, ಹೊಲಿದು ಮಾಡಿಕೊಳ್ತಾಯಿದ್ರು. ಆ ರೀತಿ ಶೋ ಅಲ್ಲೆಲ್ಲ ತೋರಿಸ್ತಾ ಇದ್ರು. ಏನು ಅಪ್ಪನ ಹೆಸರೇನು? ನಮ್ಮ ಅಪ್ಪನ ಹೆಸರು ಬಂದು ಸೈಯದ್ ಬಾಜಿ ಸಾಬ್. ಏನು ಕೆಲಸ ಮಾಡ್ತೀರಿ?
ಸರ್ ಈಗ ನಾನು ರಾಮೇಶ್ವರ ಕೆಫೆ ಮುಂದೆ ಈ ವುಡನ್ ಸ್ಪೂನು, ಈ ವುಡನ್ದು ಟಾಯ್ಸ್ಗಳು, ಅದೆಲ್ಲ ಫ್ಲೂಟು, ಆ ಥರ ಎಲ್ಲ ಮಕ್ಕಳಿಗೆ ಈ ಡುಮ್ರು, ಶಿವ ಡ್ರಮ್ಸ್ ಅಂತಾರೆ ಅದು, ಆಮೇಲೆ ಚಿಕ್ಕ ಚಿಕ್ಕ ಇದು ಹಿತ್ತಾಳೆದು ಐಡಲ್ಗಳು ಎಲ್ಲ ಮಾಡ್ತೀನಿ. ಅದೇನೋ ರಾಮೇಶ್ವರ ಕೆಫೆ ಮುಂದೆ ವ್ಯಾಪಾರ ಮಾಡ್ಕೊಂಡು ಹೋಗ್ತಾ ಇದ್ದೆ. ಓಕೆ, ಇಷ್ಟು ಅವರ ಒಂದು ಬ್ರೀಫ್ ಚಿಕ್ಕ ಇಂಟ್ರೊಡಕ್ಷನ್. ಹಂಗಂದ್ರೆ ಅರ್ಥ ನೀವು ಆ ಕಡೆ ಹೋದಾಗ ಅವ್ರನ್ನ ಮಾತಾಡಿಸಿ ಅಂತ. ಆದರೆ ಅಷ್ಟಕ್ಕೆ ಮಾತ್ರ ಸೀಮಿತ ಅಲ್ಲ. ಇದೇ ಸ್ನೇಕ್ ಬಾಬು, ಸೈಯದ್ ಭಾಷಾ ಕನ್ನಡ ಚಿತ್ರ ಜಗತ್ತಿಗೂ ಕೂಡ ಕನೆಕ್ಷನ್ ಇದೆ ಅಂತ ಹೇಳೋಕೆ ಬರ್ತಾ ಇದ್ದೀನಿ, ಪೀಠಿಕೆ ಆಗ್ತಾ ಇದ್ದೀನಿ. ಆ ಕನೆಕ್ಷನ್ ಏನು ಅದನ್ನು ಸೈಯದ್ ಭಾಷಾ ಮುಂದುವರಿಸ್ತಾರೆ. ಹೆಂಗಿದು ಸಿನಿಮಾ ರಂಗಕ್ಕೂ ನಿಮ್ಮ ಕುಟುಂಬಕ್ಕೂ ಎಲ್ಲಿ ಸಂಬಂಧ ಶುರುವಾಯಿತು? ಈಗ ಈ ಟೌನಲ್ಲಿ ಹಾವು ಆಡಿಸ್ತೀವಿ ನಾವು, ಇಡೀ ಮೈಸೂರಿಗೆ ಗೊತ್ತು. ಅಪ್ಪ ನಮ್ಮ ಅಪ್ಪಾಜಿಯವರು ಹಾವು ಆಡಿಸ್ತಾ ಇದ್ರು, ಇಡೀ ಮೈಸೂರಿಗೆ ಗೊತ್ತು. ಅವರು ಹುಡುಕ್ತಾ ಇದ್ರು ಈ ಹಾವುನವ್ರಿಗೆ ಎಲ್ಲಿದ್ದಾರೆ ಅಂತ. ನಮ್ಮಪ್ಪ ಅವರು ಹಾವು ಆಡಿಸ್ತಾ ಇದ್ರು, ನೋಡ್ಕೊಬಿಟ್ರು. ನೋಡಿತಾನ, ನೀವು ನಮಗೆ ಹಾವು ಕೊಡಬೇಕು ಪಿಕ್ಚರ್ಗೆ. ಯಾವುದು ಸ್ವಾಮಿ ಸಾಹೇಬರು ಬುದ್ಧಿ ಸ್ವಾಮಿ ಅನ್ನೋದು ಆ ಟೈಮಲ್ಲಿ. ಹೇಳಿ ಸ್ವಾಮಿ, ಹೇಳಿ ಬುದ್ಧಿ ಹೇಳಿ ಅಂತ ಅವರು ಹೇಳಿದ್ರು. ಈ ಥರ ನಾಗರ ಹಾವು ಪಿಕ್ಚರ್ ಹೆಸರು. ಆಯಿತು ಬರೋಣ. ಎಲ್ಲಿ? ಚಿತ್ರದುರ್ಗ. ನಮ್ಗೆ ಅಷ್ಟೊಂದು ದೂರ ಆಗಲ್ಲ ಬರೋಕ್ಕೆ. ಇಲ್ಲ, ನಾವೆಲ್ಲ ಟ್ರೈನ್ ಬಂದೋಬಸ್ತ್ ಮಾಡ್ತೀವಿ. ಅಲ್ಲಿ ಹೋಗಿ ನೋಡಿದ್ರೆ ಒಂದು ಹುಡುಗ ನಿಂತಿದ್ದಾರೆ. ಆ ಹುಡುಗನಿಗೆ ನಮ್ಮ ಅಪ್ಪ ಅವ್ರು ಕರೆದ್ರಂತೆ. ಯಾರಪ್ಪ ನೀನು? ಸರ್ ಸ್ವಾಮಿ ನಾನು ಈ ಫಿಲಿಮಲ್ಲಿ ಹೀರೋ, ಫಸ್ಟ್ ಶಾಟ್ ಏನು, ಈ ಥರ ಹಾವು ಆಡಿಸ್ತಾ ಇರ್ತೀರ ನೀವು. ಹಾವು ಆಡಿಸುವಾಗ ಒಂದು ಹುಡುಗ ಕೂತಿರ್ತಾನೆ. ಆ ಹುಡುಗ ಎದ್ದು ಪುಂಗಿ ಬಾರಿಸ್ತಾ ಇರಬೇಕು. ಆ ಪುಂಗಿ ಬಾರಿಸ್ತಾ ಇರುವಾಗ ಈ ಹುಡುಗ ನೋಡ್ತಾ ಇರ್ತಾನೆ, ಏನಪ್ಪ ಇದು ಇಷ್ಟು ಚೆನ್ನಾಗಿ ಆಟ ಆಡಿಸ್ತಾರಲ್ಲ ಹಾವು ಇವರು ಅಂತ. ಅದರಲ್ಲಿ ಒಂದು ಹುಡುಗ ಎದ್ದುಬಿಟ್ಟು, ಆ ಹುಡುಗ ನೋಡ್ತಾನಲ್ಲ, ಆ ಹುಡುಗ ಎದ್ದುಬಿಟ್ಟು ಹಾವು ಎತ್ಕೊಳ್ತಾನೆ. ಹಾವು ಎತ್ಕೊಂಡು ಓಡ್ತಾನೆ. ಆವಾಗ ನೀವೇನು ಮಾಡಬೇಕು? ಅವ್ರು ಚೇಸ್ ಮಾಡಬೇಕು, ಹಿಡಿಯೋಕ್ಕೆ ಪ್ರಯತ್ನ ಮಾಡಬೇಕು. ಅಲ್ಲೇ ಲಂಬರು. ಆಮೇಲೆ ಆ ಹಾವು ತೊಗೊಂಡು ಹೊರಟೋಗ್ತಾರೆ. ಆ ಸೀನ್ ತೊಗೊಂಡ್ರು. ಆಮೇಲೆ ಈ ಭುಜದ ಮೇಲೆ ಎರಡು ಕೈ ಹಿಂಗೆ ಮಡಿಕೊಂಡು ಈ ಗೋಡೆ ಮೇಲೆ ಹಿಂಗೆ ಮಲಗಿರ್ತಾರೆ ವಿಷ್ಣು ಸಾರು. ಆ ಮಲಗುವಾಗ ಚಕ್ಕಂತ ಎದ್ದೇಳಬೇಕು ಅವರು. ಆ ಸೀನೊಳಗೆ ಹಾವು ಚಕ್ಕಂತ ನೋಡಬೇಕು. ಓಕೆ. ಈ ಹಾವು ಮತ್ತು ವಿಷ್ಣು ಸಾರ್ಗೆ ಕ್ಯಾಮ್ರಾ ಕಣ್ಗಳು ಪುಟ್ಟನವರು ಮಡಗಿ ಇದು ಮಾಡಿರೋದು. ಆ ಹಾವಿನ ದೇಶ 12 ವರ್ಷ ಅಂತ, ನನ್ನ ರೋಷ 100 ವರ್ಷ ಅಂತ. ಆವಾಗ ಟಕ್ಕಂತ ಎದ್ದೇಳ್ಬಿಟ್ಟು ಹಿಂಗೆ ನೋಡೋದು ಸೀನ್ ಅವರು. ಆ ಸೀನು ಓಕೆ ಆಯಿತು. ಆಮೇಲೆ ಈ ಥರ ಭಾಳ ಹಿಟ್ಟಾಯಿತು ಫಿಲಿಮ್. ಅದು ಹಿಟ್ಟಾಗಿದ್ದ ತಕ್ಷಣ ನಮ್ಮಪ್ಪವ್ರಿಗೆ ಇನ್ನೊಂದು ಆಫರ್ ಬಂತು. ಹಂಗೆ ಅದು. ಸೊ ಜಗತ್ಗೆ ಹೇಳ್ಬೋಣ, ನಾಗರ ಹಾವು ಸಿನಿಮಾ 1972. ಆ ಸಿನಿಮಾದಲ್ಲಿ ನೀವು ನೋಡಿದಂಥ ಆ ನಾಗರ ಹಾವು ಅದರ ಮೂಲ ಕಾರಣಕರ್ತರು ತಂದೆಯವರು ಅಲ್ಲಿಗೆ ತಗೊಂಬಂದಿದ್ದು ಅಂತ. ಹೌದು, ಅಲ್ಲಿ ಶುರುವಾಯಿತು ಕಥೆ. ನಮ್ಮ ತಂದೆಯವರು. ಸೊ ಅವಾಗ ಇವ್ರನ್ನ ಕರೆಸ್ಬೋದು, ಹಾವುಗಳು ಬೇಕಾದಾಗ ಇವ್ರನ್ನ ಕರಿಬೋದು ಅಂತ ಇಂಡಸ್ಟ್ರಿಯಲ್ಲಿ ಮಾತುಕತೆ ಆಯಿತು. ಓಕೆ. ಆಮೇಲೆ ಈ ವಿಷ್ಣು ಸಾರು ಯಾವಾಗ ನೋಡಿದ್ರು ನಮ್ಗೆ ತುಂಬ ರೆಸ್ಪೆಕ್ಟು. ನಮ್ಮ ತಂದೆಯವರು ಭಾಳ ಇದರಲ್ಲಿ. ಇನ್ನೇನು ಹೇಳಿದ್ರು ಅಪ್ಪ ನಾಗರಾವ್ ಸಿನಿಮಾ ಬಗ್ಗೆ ಏನಾದ್ರು ಬೇರೆ ಹೇಳಿದ್ರ? ಹೇಳಿದ್ರು. ಈ ಥರ ಕಳೆಗಾಯಿ ತಿಂತಾ ಇದ್ರಂತೆ ಈ ನಮ್ಮ ತಂದೆಯವರು. ಈ ಅಂಬರೀಷು ಮತ್ತು ವಿಷ್ಣು ಸಾರು ಸ್ವಲ್ಪ ಕಳೆಗಾಯಿ ಈಸ್ಕೊಂಡು ಈ ಹಾವು ಹೆಂಗೆ ಹಿಡಿಯೋದು, ಈ ಹಾವಿಗೆ ಹೆಂಗೆ ನೀವು ಮೇವು ಹಾಕೋದು, ಹಾಗೆ ಹೆಂಗೆ ಅಂತ ಮಾತಾಡ್ತಾಯಿದ್ರು. ಅವ್ರಿಗೆ ಮೀಸೆನೂ ಇದ್ದಿಲ್ಲ ಅಂತೆ ವಿಷ್ಣುವರ್ಧನ್ ಸಾರ್ಗೆ. ಅದೇನೋ ಬಣ್ಣ ಬರೆದ್ಬಿಟ್ಟು ಮೀಸೆಗೆ ಇದು ಮಾಡಿ ಆ ಥರ ಮಾಡಿದ್ರಂತೆ. ಆಮೇಲೆ ಈ ಥರ ಕೋಪ ನಮ್ಮ ತಂದೆ ಮುಂದೆನೇ ಕಪಲ್ ಮೇಲೆ ಹೊಡೆದ್ರಂತೆ ವಿಷ್ಣು ಸಾರ್ಗೆ. ಸಾರು ಡೈರೆಕ್ಟರ್ ಸಾರು ಹಾಗೆ ಕೋಪ ಬರಬೇಕು ನಿಮಗೆ, ಇನ್ನೂ ಕೋಪ ಬರಬೇಕಂತ ಬರೆಸ್ತಾ ಇದ್ರಂತೆ. ಆ ರೀತಿ ತುಂಬ ಇದು ಶಾರ್ಟಲ್ಲಿ ಬಂದು ಸಾರು ತುಂಬ ಕಂಡೀಷನ್ ಅಂತೆ. ಕಣ್ಗಲ್ ಪುಟ್ಟನವರು ಹಾವು ಹಿಂಗೆ ಹೋಗಬೇಕು, ಹಾವು ಆಟ ಆಡಬೇಕು, ಈ ರೀತಿ ಹಂಗೆ ಅಂತ ಅದು ಮಾಡಿದ್ರು. ಹೆಂಗೆ ಅಪ್ಪ ಹಾವುಗಳನ್ನು ಹೆಂಗೆ ಪಳಗಿಸಿದ್ರು, ಹೆಂಗೆ ಅದನ್ನು ಮಾಡ್ಕೊಂಡು? ಸರ್ ಇದು ಒಂದು ನಾಗರಾವು ನಮ್ಮ ಅಪ್ಪ ಅವ್ರು ಹಿಡಿದ್ಬಿಟ್ಟು ತೊಗೊಬಂದು ಈ ಪುಟ್ಟಿಯಲ್ಲಿ ಹಾಕ್ತಾಯಿದ್ರು. ಈ ಹೆಬ್ಬಾವು, ಆಮೇಲೆ ಈ ಮುಂಗ್ಸಿ, ಆಮೇಲೆ ಈ ಕಾಡ್ಪಾಪ ಅಂತಾರೆ, ಅದಕ್ಕೆಲ್ಲ ಮೇವು ಹೆಂಗೆ ಹಾಕ್ತಾಯಿದ್ರು ನಾನು ಚಿಕ್ಕ ವಯಸ್ಸಲ್ಲಿ ನೋಡಿದ್ದು ನಾನು. ಈ ಬಾಳೆಹಣ್ಣು ತಂದು ಇದರಲ್ಲಿ ಕಾಡ್ಪಾಪಕ್ಕೆ ಹಾಕ್ತಾಯಿದ್ರು, ಅದು ತಿಂದು ಬರ್ತಾಯಿದ್ರು. ಮೊಟ್ಟೆ ಮತ್ತು ಅನ್ನ ಎರಡು ಕಲಾಯಿಸಿ ಮುಂಗ್ಸಿಗೆ ಹಾಕಿದ್ರೆ ಮುಂಗ್ಸಿ ತಿಂದುಬಿಡುತ್ತೆ. ಆಮೇಲೆ ಈ ಕುರಿದು ಬೋಟಿ ಬರುತ್ತೆ, ಆ ಬೋಟಿ ತಂದು ಇದಕ್ಕೆ ನಾಲ್ಗೆ ಮೇಲೆ ಮಡಗ್ಬಿಟ್ಟು ತಿನ್ನಿಸ್ತಾಯಿದ್ರು. ಯಾರಿಗೆ? ಹೆಬ್ಬಾವಿಗೆ. ಈ ಹೆಬ್ಬಾವು ತಿಂದಮೇಲೆ ಅವನಿಗೆ ಸಾಕಾಗಲ್ಲ. ಈ ಚಿಕ್ಕ ಚಿಕ್ಕ ಕೋಳಿಗಳು ಇರುತ್ತಲ್ಲ, ಆ ಕೋಳಿಗಳು ಹಾಕ್ತಾಯಿದ್ವಿ. ಅದನ್ನು ತಿಂದು ಯಾಕೆಂದ್ರೆ ದೊಡ್ಡ ಬಾಕ್ಸ್ ಇರುತ್ತೆ. ಇವೆಲ್ಲ ಸಾಕು ಪ್ರಾಣಿಗಳು ಅಲ್ವಲ್ಲ.
ಇವೆಲ್ಲ ಡೇಂಜರಸ್ ಅನಿಮಲ್ಸ್. ಸೊ ಅದನ್ನ ಹೆಂಗೆ ಅಪ್ಪ ಪಳಗ್ಸಕ್ ಶುರು ಮಾಡಿದ್ರು? ಯಾರು ಹೇಳಿದ್ದು? ಹೆಂಗ ಅದು ಗೊತ್ತು? ಅದು ನಮ್ಮ ಪರಂಪರೆಯಿಂದ ಬಂದಿರೋದು. ನಾವು ಹಾವಾಡ್ಸೋರೆ, ನಮ್ಮ ಇಡೀ ಕುಟುಂಬದವರೆಲ್ಲ ಹಾವಾಡಿಸೋದಲ್ಲೇ ಅಂತ ಇದರಲ್ಲಿ ಇದ್ವಿ. ಆ ಥರ ನಾವು ಬಳಸ್ಕೊಂಡು ಹೋಗ್ತಾ ಇದ್ವಿ. ಆಗ್ತಾ 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 ಫಿಲ್ಮ್ಲ್ಯಾಂಡಲ್ಲಿ ಫಸ್ಟು ನಮ್ಮ ಕನಗಲ್ ಪುಟ್ಟಣ್ಣ ಸರ್ ಅವರೇ ನಮಗೆ ದಾರಿ ತೋರಿಸಿದ್ದು. ಹಾವು ಅಂದರೆ ನಾಗರಹಾವಿಂದ ಸ್ಟಾರ್ಟ್ ಆಯಿತು ನಮ್ಮ ಹಾವುಗಳೆಲ್ಲ. ಈಗ ಧಾರಾವಾಹಿಗಳು, ಈಗ ಸೀರಿಯಲ್ ಅನ್ನೋದು, ಆವಾಗೆಲ್ಲ ಧಾರಾವಾಹಿ. ಇದು ಹಾವಾಡಗ ಹಾವಿನಿಂದ ಸಾವು ಅಂತ ಈ ಶಿವರಾಮ್ ಅವರು ಒಂದು ಧಾರಾವಾಹಿ ತೆಗೆದಿದ್ರು. ಆವಾಗ ನಮ್ಮ ಅಪ್ಪರು ಟೈಮಲ್ಲಿ, ನಾನು ಚಿಕ್ಕ ವಯಸ್ಸು ಆವಾಗ ಅವರು ತೆಗೆದಿದ್ರು ಈ ಥರ ಹಾವು ಹಿಡಿಯೋದು ಹೆಂಗೆ ಅದು. ಆಮೇಲೆ ಈ ಶಂಕರ್ನಾಗ್ ಅವರು ಒಂದು ಪುಂಗಿ ಮತ್ತು ಒಂದು ಪುಟ್ಟಿಗೆ ಹುಡ್ಕೊಂಡು ತಿರುಗ್ತಾಯಿದ್ರು. ಅದೂ ನಮ್ಮಪ್ಪ ಅವರು ಒಂದು ಇದರಲ್ಲಿ ಕೊಟ್ಟರು. ಅದು ಪಿಕ್ಚರ್ ಇದು ಒಂದು ಸೀರಿಯಲ್ ಥರ ಅದು. ಆವಾಗ ಧಾರಾವಾಹಿ ಥರ ಅದು. ಇವರು ಹಾವು ಹಿಡಿಯೋದು, ಶಂಕರ್ನಾಗ್ ಅವರು ಒಂದು ಆಟ ಆಡಿಸ್ಕೊಂಡು ಅದೊಂಥರ ಒಂದು ನಾಟಕಕ್ಕೆ ಥರ ಒಂದು ಇದುಗೆ ಬೇಕಾಗಿದೆ ಅಂತ ಪುಂಗಿನೂ ಪುಟ್ಟಿ ತೊಗೊಂಡು ಹೋದ್ರು. ನಿಮಗೆಲ್ಲ ನೆನಪಿದೆಯಾ ಶಂಕರ್ನಾಗ್ ಅವ್ರು ನೋಡಿದ್ದು? ನೀವು ನೆನಪಿದ್ಯಾ? ನೀವು ನೋಡಿದ್ದೀರಾ? ನಾನು ಶಂಕರ್ನಾಗ್ ಅವ್ರು ನೋಡಿದ್ದು ನೆನಪಿದ್ಯಾ? ನೋಡಿದ್ದೀನಿ. ಇನ್ಯಾರು ನೋಡಿದ್ದು ನೆನಪಿದೆ ಅಪ್ಪನ ಜೊತೆ? ನಾನು ಅನಂತನಾಥ್ ಸರ್ ನೋಡಿದ್ದೀನಿ. ಆಮೇಲೆ ರಜನಿ ಸರ್ ನೋಡಿದ್ದೀನಿ. ಗುರು ಶಿಷ್ಯ ಅಂತ, ಆ ಗುರು ಶಿಷ್ಯದಲ್ಲಿ ತಮಿಳ್ ಫಿಲ್ಮಲ್ಲಿ ಅದು ಮಾಡಿದ್ದೀವಿ. ತಮಿಳ್ ಫಿಲ್ಮ್ಗೂ ಹೋಗಿದ್ರಾ? ಈಗ ಕನ್ನಡದಲ್ಲಿ ನಾಗರಾವ್ ಸಿನಿಮಾ ಆದಮೇಲೆ ನೆಕ್ಸ್ಟ್ ಸಿನಿಮಾ ಯಾವುದು? ನೆಕ್ಸ್ಟ್ ಸಿನಿಮಾ ಬಂದು ಬಹಳಷ್ಟು ಮಾಡಿದ್ದೀವಿ. ನಮ್ಮ ಕಂಟಿನ್ಯೂಸ್ ಆಗಿ ಬರೋಕ್ಕೆ ಸ್ಟಾರ್ಟ್ ಆಯಿತು. ಆಮೇಲೆ ಈ ರವಿ ಸಾರ್ ಅವ್ರದ್ದು ಅಂಜದ ಗಂಡು ಅಲ್ಲಿ ಬಂದು ಪ್ರೇಮ್ ಸ್ಟುಡಿಯೋ ಅಂತ ಬಹಳ ಫೇಮಸ್ ಆವಾಗ ಮೈಸೂರಲ್ಲಿ ಪ್ರೇಮ್ ಸ್ಟುಡಿಯೋ ಅಂತ. ಆ ಸ್ಟುಡಿಯೋದಲ್ಲಿ ಏನಾಗುತ್ತೆ ಅಂದರೆ, ಈ ಕಿಟಕಿದಲ್ಲಿ ನಮ್ಮ ಅಪ್ಪ ಅವರು ವಿಂಡೋ ಅಲ್ಲಿ ಹಾವು ಬಿಡೋದು, ಇಬ್ಬರಿಗೂ ಹಾವು ಬಿಡೋದು. ಆವಾಗ ಮಲಗಿರ್ತಾರೆ, 3-4 ಜನ ಮಲಗಿರ್ತಾರೆ, ಮಕ್ಕಳು ಇರ್ತಾರೆ, ಅದರಲ್ಲಿ ಮಾಸ್ಟರ್ ಮಂಜುನಾಥು ಇರ್ತಾರೆ. ಆವಾಗ ಎದ್ದುಬಿಟ್ಟು ಈ ಹಾವಿನ ಹಿಂದೆ ಪುಂಗಿ ಬಾರಿಸ್ತಾರೆ ಯಾರು ಅಂತ ನನಗೆ ಗೊತ್ತು ಅಂತ ರವಿ ಸಾರ್ ಏನು ಮಾಡ್ತಾರೆ, ಒಂದು ಮಟ್ಕೆಯಲ್ಲಿ ಹಾವು ತುಂಬಿಬಿಡ್ತೀವಿ. ಆ ಹಾವು ತುಂಬ ಮೇಲೆ ಈ ಭುಜದ ಮೇಲೆ ಮಡಿಕೊಂಡಿರ್ತಾರೆ. ನಿನಗೆ ಪ್ರೇಮದ ಕಾಣಿಕೆ ತಗೊಬಂದಿದ್ದೀನಿ ತಗೋ ಅಂತ ಹಿಂಗೆ ಬಿಸಾಕ್ತಾರೆ. ಅದು ಹೊಡೆದೋಗ್ತದೆ. ದೊಡ್ಡಣ್ಣವರು ಶಾಕ್, ಎಲ್ಲ ಹಾವುಗಳು ಫುಲ್ ಚಲಾಪಿಲಿ ಹಾವು, ಶಾಕ್ ಇವ್ರಿಗೆ. ಆಮೇಲೆ ಇನ್ನೊಂದು ನಾನು ನಿನಗೆ ಕಾಣಿಕೆ ತಗೊಬಂದಿದ್ದೀನಿ ನೋಡು ಅಂತ ರವಿ ಸಾರು ಹಿಂಗೆ ಹಿಡಿತಾರೆ ನಾಗರಾವ್ ಹಿಡಿದು ಹಿಂಗೆ ಬಿಡೋ ಸೀನ್ ಅದು. ಅದಕ್ಕೆ ಆವಾಗ ಫುಲ್ ವೈಬ್ರೇಷನ್. ನಮ್ಮ ರವಿ ಸಾರು ಹಾವು ಅಂದ್ರೆ ಆಗಲ್ಲ ಅವ್ರಿಗೆ, ತುಂಬ ಹೆದರಿಕೆ. ಹಾವು ಬಿಟ್ಬಿಟ್ಟು ಟಕ್ ಅಂತ ಹೊಂಟೋಗ್ಬಿಡೋ ಸೀನ್ ಅದು. ಆ ಥರದ್ದೆಲ್ಲ ಮಾಡಿದ್ದಾರೆ ನಮ್ಮ ಅಪ್ಪ ಅವರೆಲ್ಲ, ನಮ್ಮ ಅಣ್ಣ ಎಲ್ಲ ಮಾಡಿದ್ರು. ಈಗ ಏನಂದರೆ, ನಿಮ್ಮ ತಂದೆಯವರು ಈಗ ಅಣ್ಣವ್ರ ಕಾಲದಲ್ಲೂ ಇದ್ರಲ್ವಾ? ಹೌದು, ಅಣ್ಣವ್ರ ಕಾಲದಲ್ಲಿ ಯಾವ ಸಿನಿಮಾ? ಅಣ್ಣ ಅವ್ರದ್ದು ಶಿವಮೊಚ್ಚ ಕಣ್ಣಪ್ಪ, ಅದರಲ್ಲಿ ಶಿವರಾಜ್ ಕುಮಾರ್ ಅವರು ಹೀರೋ. ಅಪ್ಪ ಅಮ್ಮ ಗೀತಾ ಮೇಡಮು ಮತ್ತು ರಾಜಣ್ಣ ಅವರು. ಅದು ಕತ್ತಲ್ಲಿ ಹಾವು ಆಡಬೇಕು. ಶಿವಮೆಚ್ಚಿದ ಕಣ್ಣಪ್ಪ ಸಿನಿಮಾ ಅದರಲ್ಲಿ ಕಂಟ್ರೋಲ್ ಸ್ಟುಡಿಯೋದಲ್ಲಿ ತೆಗೆದಿದ್ದಾರೆ. ಅದು ಆ ಹಾವು ಆಟ ಆಡ್ತಾ ಇರ್ತದೆ, ಅದು ಗೀತಾ ಮೇಡಮ್ ಅವ್ರ ಜೊತೆ ಇರಬೇಕು. ಆ ಥರ ಸೀನ್ ಅದು. ಬಟ್ ನೀವು ಹೇಳ್ದಂಗೆ ಕೇಳುತ್ತಾ ಹಾವು? ಇಲ್ಲ ಸರ್, ಇಲ್ಲ. ನಮ್ಮ ಮಕ್ಕಳೇ ನಮ್ಮ ಮಾತು ಕೇಳಲ್ಲ. ಹಾವು ಎಲ್ಲಿಂದ ಕೇಳುತ್ತೆ? ಹಾವು ಕೇಳಬೇಕಂದ್ರೆ ಏನಂದರೆ, ಈ ಪುಟ್ಟಿಯೊಳಗೆ ಹಾವು ಬಿಟ್ಬಿಟ್ಟು 1-2 ಸತಿ ನಾನು ಹುರುಪ್ತೀನಿ. ಉಫ್ ಅಂತ ಹುರುಬ್ಬಿಟ್ಟು ಆ ಮುಚ್ಚಳ ತೆಗೆದುಬಿಟ್ಟು ಹಿಂಗೆ ಹೊಡೆದಿತ್ತಾನೆ ಅದು ಹಾವು ಆಡುತ್ತೆ. ಆ ಆಡುತ್ತಿತ್ತಾನೆ ಆ ಹಾವನ್ನ ಹಿಂಗೆ ಎತ್ಕೊಂಡು ಆ ಕತ್ ಮೇಲೆ ಬಿಡೋದು ಸೀನ್. ಇಲ್ಲಾಂದರೆ ಹುತ್ತಿನ ಮೇಲೆ ಕತ್ತಲ್ಲಿ ಕೂತ್ಕೊಬಿಡೋದು, ಕರೆಕ್ಟಾಗಿ ಕೂತ್ಕೊಬಿಡುತ್ತೆ. ಆ ಇವರು ಕ್ಯಾಮ್ರಾಗೆ ಇದಕ್ಕೆ ಕರೆಕ್ಟು ಲೊಕೇಶನ್ ಕರೆಕ್ಟ್ ಇದೆ ಅಂತ ಬಿಟ್ಬಿಟ್ಟು ನಾವು ತಲೆ ಬೊಗಿಸ್ಕೊಂಡು ಔಟ್ ಅಂದಮೇಲೆ ನಾವು ಹೊಂಟೋಗ್ಬೇಕು. ಡೈರೆಕ್ಟ್ ಸರ್ ಔಟ್ ಅಂತ ಹೇಳ್ತಾರೆ. ಆ ಔಟ್ ಅಂದಿತ್ತಂದ್ರೆ ನಾವು ಈಚೆ ಬಂದುಬಿಡ್ತೀವಿ. ಬಟ್ ಆ ಹೀರೋಯಿನ್ಗೆಲ್ಲ ಎದುರು. ಈಗ ಏನಂದರೆ, ಈ ಹಾವು ನೋಡಿದ ತಕ್ಷಣ ಪಾರ್ವತಿ ಏನಾಗುತ್ತೆ ಅಂದರೆ ಫುಲ್ ವೈಬ್ರೇಷನ್, ಆ ಬುಸ್ ಅಂತ ಇರ್ತದಲ್ಲ, ಅದು ಭಾಳ ಹೆದರಿಕೆ. ರಾಜ್ಕುಮಾರ್ ಸಾರು ಏನೂ ಅಷ್ಟು ಹೆದರಿಲ್ಲ. ಅವರು ಗೊತ್ತಿದೆ ಅವ್ರಿಗೆ ಏನು ಮಾಡಲ್ಲ ನನಗೆ ಅಂತ. ಯಾಕಂದರೆ ದೇವರೇ ನನ್ನ ಮೇಲೆ ಬಂದಿದೆ ಕತ್ ಮೇಲೆ ಅಂತ ಅವರು ಭಾಳ ಗೌರವದಿಂದ ನಿಂತಿದ್ದರು. ಗೀತಾ ಮೇಡಮ್ ಅದೊಂದು ಇದು ಒಳ್ಳೆ ಇದಾಯ್ತಂತೆ ಆವಾಗ. ಆಮೇಲೆ ಈ ಥರ ವಿಷ್ಣು ಸಾರು. ನಿಮ್ಮ ಅಣ್ಣವರು ಕೆಲಸ ಮಾಡಿದಾರ? ಹಾಂ, ನಮ್ಮ ಅಣ್ಣವ್ರು ಕೆಲಸ. ಯಾವ ಸಿನಿಮಾಗೆ? ಬೇಜಾನ್ ಮಾಡವ್ರೆ. ಹಂಗೆ ಅವರು ಮಾಡವ್ರೆ ಅವಾಗಿಂದನೂ. ಈಗ ನಿಮಗೆ ನೆನಪಿರೋ ಹಾಗೆ ನೀವು ಫಸ್ಟ್ ಎಂಟ್ರಿ ಕೊಟ್ಟಿದ್ದೆ ಅವಾಗ? ನಾನು ನಾರಾಯಣ್ ಡೈರೆಕ್ಟ್ರು. ಪಿಕ್ಚರ್ ಹೆಸರು ಬಂದು ದಾಕ್ಷಾಣಿ. ಯಾವುದು? ದಾಕ್ಷಾಣಿ ಅಂತ. ದಾಕ್ಷಾಣಿ ಅದು ಅಂದರೆ ನಮ್ಮ ಅಣ್ಣನ ಜೊತೆ ನಾನು ಹೋಗಿದ್ದೆ. ಸೀನ್ ಏನಂದರೆ, ಈ ಕೈ ಮೇಲೆ ಗರುಡ ಇರುತ್ತೆ.
ನಾರಾಯಣ್ ಡೈರೆಕ್ಟ್ರು ಈ ಗರುಡ ಅದು ತೋರಿಸ್ತದೆ ಆ ಮಗು ಹೆದರ್ತಾ ಇರ್ತದೆ ಆ ಬೇಬಿ ಶಾಲಿನಿ, ಅದನ್ನು ಇದು ತೋರಿಸಿದ್ರೆ ಸ್ಟಾಪ್ ಬ್ಲಾಕ್ ಸೀನ್ ಅದು. ಆವಾಗ ಹದ್ದು ಆಗಿರುತ್ತೆ, ಹಾವು ಮತ್ತು ಹದ್ದು ಒಂದು ಶಾಟ್ ಅದು ನೋಡಿದ್ವಿ ನಾವು ಫಸ್ಟು ನನ್ನ ಫಿಲ್ಮ್ ಲ್ಯಾಂಡಲ್ಲಿ ಇಂಟ್ರಿ ನೋಡಿ. ಹೆಂಗೆ ಸ್ನೇಕ್ ಬಾಬು ಟೆಕ್ನಿಕಲಾಗಿ ಎಷ್ಟು ಚೆನ್ನಾಗಿ ಮಾತಾಡ್ತಾರೆ ಅಂತ. ಸ್ಟಾಕ್ ಬ್ಲಾಕ್ ಶಾಟ್ ಸರ್, ಅದು ನೀಟಾಗಿ ಹಿಂಗೆ ಸರ್ ಅಂತ ಫ್ರೇಮ್ ಟು ಫ್ರೇಮ್ ಎಕ್ಸ್ಪ್ಲೈನ್ ಮಾಡ್ತಿದ್ದಾರೆ. ನೀವೇನು ಯಾವುದು ಕಲ್ತಿಲ್ಲ ಓದಿಲ್ಲ ಅಂತೀರಿ, ಹೌದು, ಇಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡ್ಬಿಟ್ಟಿರಿ ಇಂಡಸ್ಟ್ರಿನ ನೀವು. ಏನು ಮಾಡ್ತೀರಾ ಸರ್, ನಾವೆಲ್ಲ ಅದರೊಳಗೆ ಮುಳುಗ್ಬಿಟ್ಟಿದ್ದೀರಿ. ಹೌದು. ಸೊ ಈ ಸಿನಿಮಾಗಳಿಗೆ ಈ ಥರ ಹಾವುಗಳು ಬೇಕು ಅಂದಾಗ, ಮುಂಗುಸಿ ಬೇಕು ಅಂದಾಗ ನೀವು ತೊಗೊಂಡೋಗ್ತಿದ್ರಿ. ಹೌದು, ಅದು ನಮಗೆ ಒಂದು ಲ್ಯಾಂಡ್ ಕಾಲ್ ಇದೆ. ಆವಾಗೆಲ್ಲ ಈ ಥರ ಬಾಬು ನಿಮಗೆ ಕಾಲ್ ಬಂದಿದೆ, ಈ ಥರ ಬನ್ನಿ ಅಂತ ಹೇಳ್ತಾರೆ. ನಾವು ಅವಾಗ ಮೊಬೈಲ್ ಇಲ್ಲ, ಅವಾಗ ಅದು ಲ್ಯಾಂಡ್ಲೈನಲ್ಲಿ ಹೋಗ್ಬಿಟ್ಟು ಹೇಳ್ತೀವಿ, ಹಲೋ ಸರ್ ಹೇಳಿ ಸರ್ ನಿಮಗೆ ಕಾರ್ ಬರ್ತಾ ಇದೆ, ಬೆಳಗ್ಗೆ 6 ಗಂಟೆಗೆ ರೆಡಿ ಆಗಿಬಿಡಿ. ಯಾವುದೇ ಶೂಟಿಂಗ್ ಸ್ಪಾಟಲ್ಲಿ ನಾವು ಹೋಗ್ಬೇಕಂದ್ರೆ 6:30-7 ಗಂಟೆಗೆ ಅಲ್ಲಿ ಇರಬೇಕು. ಸೊ ಆಲ್ಮೋಸ್ಟ್ ಎಷ್ಟು ಸಿನಿಮಾ ಆಗಿದೆ ಬಾಬು? ಸರ್ ನನ್ನ ಪ್ರಕಾರ ನಮ್ಮ ಅಪ್ಪವರೆಲ್ಲ ಸೇರಿ ಒಂದು 200 ಮೇಲೆ ಇರ್ಬೋದು ಸರ್. 200 ಸಿನಿಮಾ, ಸೀರಿಯಲ್ಲು, ಧಾರಾವಾಹಿಗಳು. ಬಟ್ ಒಂದು ಖುಷಿ ಒಂದೇನಂದ್ರೆ, ಎಲ್ಲ ಸ್ಟಾರ್ ನಟರನ್ನ ನೀವು ಕಣ್ಣಾರೆ ನೋಡಿದ್ದೀರಾ, ಅವ್ರ ಆಕ್ಟಿಂಗ್ ನೋಡಿದ್ದೀರಾ, ಅವರು ಹಾವುಗಳ ಜೊತೆ ಇದ್ದದನ್ನ ನೋಡಿದ್ದೀರಾ, ನಂಗೆ ಅದು ವಾವ್ ಅನ್ಸಿದ್ದು. ಶಾಯ್ ಕುಮಾರ್ ಅವರು ನಾಗದೇವತೆ, ಸ್ಟಾಪ್ ಬ್ಲಾಕ್ ಸೀನು, ಒಂದು ಕಡೆ ಹದ್ದು, ಒಂದು ಕಡೆ ನಾಗರಾವ್, ಇಬ್ಬರು ಶಾಯ್ ಪ್ರಕಾಶ್ ಅವರು ಡೈರೆಕ್ಷನ್ನು. ಅದು ಸೌಂದರ್ಯ ಅವ್ರಿಗೆ ಚಿಕ್ಕ ಬಾಟ್ಲಲ್ಲಿ ಒಂದು ಚಿಕ್ಕ ನಾಗರಾವು ಅದರೊಳಗೆ ಇರುತ್ತೆ, ಅದೇ ಸೌಂದರ್ಯ. ಅದಕ್ಕೆ ಒಂದು ಆ ನಾಗರಾವು ಬಾಟ್ಲೊಳಗಿರುತ್ತೆ, ಇವನು ಗರುಡ. ಅವರು ಆ ಸೀನ್ಗೆ ಹೋಗಿದ್ವಿ. ಆ ಹುತ್ತದ ಮೇಲೆ ಹಾವು ಆಡಬೇಕು, ಈ ಪ್ರೇಮ ಅವರು ಭಕ್ತಿಯಿಂದ ನಮಃ ಹೇಳಬೇಕು, ಅವ್ರು ತುಂಬ ಹೆದರಿಕೆ, ಬುಸ್ ಅಂದಿತನೇ ಹಿಂದೆ ಬಂದುಬಿಡುತ್ತಾರೆ. ಅದು ಆಶೀರ್ವಾದ ಮಾಡಬೇಕು ಯಾರಿಗೆ, ಪ್ರೇಮ ಅವ್ರಿಗೆ. ಅದೊಂದು ಶಾರ್ಟ್ಗೆ ಅದು ಆಯಿತು. ಆ ಥರ ಎಲ್ಲ ಮಾಡಿಸಿದ್ವಿ. ಆಮೇಲೆ ಈ ಶಕುನಿ ಅಂತ ಪಿಕ್ಚರ್ ಹೆಸರು, ಈ ರವಿ ಸಾರ್ ಅವ್ರದ್ದು ಶಕುನಿ ಅಂತ. ಅದರೊಳಗೆ ನಾರಾಯಣ ಗೋಪಾಲ ಸ್ವಾಮಿ ಅಂತ, ಸಾಧು ಕೋಗಿಲೆ, ಮಂಡ್ಯ ರಮೇಶು, ಇನ್ನೊಬ್ಬರು ಯಾರೋ ಆರ್ಟಿಸ್ಟು. ಒಂದು ಮಂಟಪ ಇರುತ್ತೆ, ಆ ಮಂಟಪದಲ್ಲಿ 3 ಜನ ಕೂತಿರ್ತಾರೆ. ರವಿ ಸಾರು ಹೇಳ್ತಿದೆ, ಏನೋ ಒಂದು ರಂಬೆ ಏನೋ ಬಿತ್ತು ಕೆಳಗಡೆ ಅಂತಿದ್ದಾನೆ. ಅರೆ ಇದು ಟುವಾಲ್ ಕಣೋ ಅಂತ ಇವ್ರ ಮೇಲೆ ಹಾಕೋದು, ಮಂಡ್ಯ ರಮೇಶ್ ಮೇಲೆ. ಆ ಮಂಡ್ಯ ರಮೇಶ್ ಮೇಲೆ ಅವ್ರು ಹಾಕೋದು. ಹಾಗೆ ಕಾಮಿಡಿ ಅದು, ಹೆಬ್ಬಾವು ಹಾಕ್ತಾ ಇರ್ತಾರೆ. ಹಾಕ್ತಾ ಅದು ಒಂದು ಕಾಮಿಡಿ ಸೀನ್ಗೆ ಇದಾಯಿತು. ಓಕೆ, ನನಗೆ ಒಬ್ಬರೇ ಹೀರೋಗಳ ಹೆಸರು ಹೇಳ್ತಾ ಹೋಗ್ತೀನಿ. ಹಾಂ ಸರ್. ಅವ್ರ ಜೊತೆ ಅವ್ರ ಸಿನಿಮಾ ನಿಮ್ಮ ಅಂದರೆ ನೀವು ನೋಡಿದ್ದು ಆ ಸಿನಿಮಾದದು ಅದೊಂದು ಸ್ಟೋರಿ ನಮ್ಗೆ ಹೇಳಿ ಆಯ್ತಾ? ಖಂಡಿತ. ಓಕೆ, ಲೆಟ್ ಸ್ಟಾರ್ಟ್. ನೀವು ನೋಡಿದ್ದು ಶಂಕರ್ ನಾಗ್ ಅವರು ನಾಗಿಣಿ ಅಂತ ಒಂದು ಫಿಲ್ಮ್ ತೆಗೆದ್ರು. ನಾಗಿಣಿಯಲ್ಲಿ ನಮ್ಮಣ್ಣ ಹಾವು ಕೊಟ್ಟಿರೋದು, ಗೀತಾ ಮೇಡಮ್ಮು, ಶಂಕರ್ ನಾಗ್ ಅವರು. ಅದು ಫುಲ್ಲು ಅರ್ಧಕ್ಕೆ ಒಂದು ಇದಾಯಿತು, ಅರ್ಧ ಪಿಕ್ಚರ್ ಆಯಿತು. ಅರ್ಧ ಪಿಕ್ಚರಲ್ಲಿ ಶಂಕರ್ ನಾಗ್ ತೀರೋದ್ರು. ಆಮೇಲೆ ಅನಂತನಾಥ್ ಅವರು ಬಂದರು, ಅದು ಸ್ಟಾರ್ಟ್ ಮಾಡಿದ್ರು, ಅದು ಮುಗೀತು. ಒಂದಿನ ಮುತ್ತಿನ ಕಥೆಯಲ್ಲಿ ಶಂಕರ್ ನಾಗ್ ಅವರು ಈ ಚೋಳು ಬೇಕು ಅಂತ ಹೇಳಿದರು. ಈ ಒಂದು ಮುತ್ತಿನ ಕತೆ ಬಂದುಬಿಟ್ಟು ಈ ಮಂಗಳೂರು ಸೈಡಲ್ಲಿ ತೆಗ್ದಿದ್ದು ಪಿಕ್ಚರ್ ಅದು. ಆವಾಗ ಶಾರ್ಟ್ ಏನಂದರೆ, ಈ ಮಗು ಆಟ ಆಡ್ತಾ ಇರ್ತದೆ, ಆ ಟೈಮಲ್ಲಿ ಆ ಉಯ್ಯಾಲೆ ಒಳಗೆ ಚೋಳು ಬಂದು ಕಚ್ಚುತ್ತದೆ. ಆ ಕಚ್ಚಿದ ತಕ್ಷಣ ಈ ರಾಜ್ಕುಮಾರ್ ಸರ್ ಅವರು ಮಗುಗೆ ಎತ್ಕೊಂಡು ಹೋಗೋ ಸೀನು, ಆ ಸೀನ್ಗೆ ಚೋಳಿಗೆ ಒಂದು ಬೆಳೆಸ್ಕೊಂಡಿದ್ರು ಚೋಳಿಗೆ. ಓಕೆ, ಅದನ್ನು ಕೊಟ್ಟಿದ್ದು ನೀವು? ಅದು ನಮ್ಮಣ್ಣ ಅವರು, ನಾನು ನಮ್ಮಣ್ಣ ಆವಾಗ ಆ ಥರ ಒಂದು ಸೀನ್ಗೆ ಕರ್ಕೊಂಡು ಹೋಗಿದ್ರು. ಓಕೆ, ವಿಷ್ಣು ಸಾರ್ದು ಒಂದು ಸೂರಪ್ಪ ಅಂತ. ಸೂರಪ್ಪ ಪಿಕ್ಚರಲ್ಲಿ ಈ ಹಾವು ಕಚ್ಚಿಬಿಡುತ್ತೆ ಯಾರಿಗೆ, ಗುರುರಾಜ್ ಅವ್ರಿಗೆ ಹಾವು ಕಚ್ಚಿತ್ತನ ಅದು ಇದು ಸೊಪ್ಪಾಗ್ಬಿಟ್ಟು ಇದು ಮಾಡೋದು. ಆ ಸೀನ್ಗೆ ಹಾವು ಕಚ್ಚೋ ಸೀನು ಅದೊಂದು ಮಾಡಿದ್ವಿ. ಓಕೆ, ಸಾಧು ಕೋಕಿಲ ಅವರೊಬ್ಬ ಈ ಪ್ರೊಡ್ಯೂಸರ್ ಬಂದು ರಾಮು ಅಂತ, ಮಾಲಸಿರೋರ ಗಂಡ. ಅದೊಂದು ಮಾದೇವಪುರಲ್ಲಿ ಸೀನ್ ತೆಗೆದ್ರು. ಅದು ತೆಗೆದಿದ್ದ ತಕ್ಷಣ ಏನಾಯ್ತಂದರೆ, ಈ ಬಾಕ್ಸಲ್ಲಿ ಒಂದು ಹಳ್ಳ ಮಾಡಿಬಿಡ್ತಾರೆ. ಈ ಭೂಮಿ ಅಗೆದು ಒಂದು ಹಳ್ಳ ಮಾಡಿ ಇಷ್ಟಿಗೆ ಅವ್ರಿಗೆ ಸಾಧು ಸಾರ್ಗೆ ಒಂದು ಬಾಕ್ಸ್ ಥರ ಮಾಡಿಬಿಡ್ತಾರೆ. ಈ ಬುಲೆಟ್ ಪ್ರಕಾಶ್ ಅವರು ಆವಾಗ ಒಂದು ಹಾವು ಬರುತ್ತೆ ಮುಂದಿಂದ, ಹಾವು ಬಂದು ಹೋಗ್ಬಿಡೋದು ಸೀನ್ ಅದು.
ಹಾವು ಆಟ ಆಡಬೇಕು. ಹಾವು ಬಂದ್ಬಿಡ್ತು, ಬಾರೋ ಕಾಪಾಡು ಅಂತ ಬುಲೆಟ್ ಪ್ರಕಾಶ್ ಅವ್ರಿಗೆ ಹೇಳೋದು. ಅದೇನಾಯಿತು, ಬುಲೆಟ್ ಪ್ರಕಾಶ್ ಅವರು ಆ ಕಡೆ ಹೊಂಟೋದ್ರು, ನಾನು ಈ ಕಡೆ ಬಂದುಬಿಟ್ಟೆ. ಈ ಹಾವು ಆಟ ಆಡ್ತಾ ಇದ್ದೆಲ್ಲ, ಆ ಹಾವುಗೆ ಮತ್ತು ಸಾಧು ಕೋಕಿಲ ಸಾರ್ಗೆ ನೋಡಿ ಈ ಕಾಗೆಗಳೆಲ್ಲ ಕಾ 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 ಅಂತ ಬಂದ್ಬಿಡ್ತು. ಸಾಧು ಸರ್ ಹೆದರ್ಬಿಟ್ರು, ಎಲ್ಲಿ ನನಗೆ ಅಟ್ಯಾಕ್ ಮಾಡಿಬಿಡ್ತದ ಈ ಕಾಗೆಗಳು, ಸ್ವಲ್ಪ ಓಡಿಸಿ ಅನ್ನೋದು ಆ ಸೀನು. ಅದಕ್ಕೆ ಅದು ಮಾದೇಪುರದಲ್ಲಿ ತೆಗೆದ್ರು. ಆ ಶಾರ್ಟ್ ಒಳ್ಳೆ ಇದಾಯಿತು. ಇವರು ಉರುಳೋದು ಇಲ್ಲ, ಅದು ಶಾರ್ಟೇ ಕಟ್ ಮಾಡಿಬಿಟ್ರು, ತೆಗ್ದೇ ಇಲ್ಲ ಅದು. ಇಲ್ಲ ಹಾಕಿಲ್ಲ, ಕಟ್ ಮಾಡಿಬಿಟ್ರು. ಸೆನ್ಸರಲ್ಲಿ ಕಟ್ ಮಾಡವ್ರೆ, ಸೆನ್ಸರಲ್ಲಿ ಕಟ್ ಮಾಡಿಬಿಟ್ಟಿದ್ದಾರೆ, ಬಂದಿಲ್ಲ. ಆಮೇಲೆ ವಿಷ್ಣುವರ್ಧನ್ ಅವ್ರದ್ದು ಜಮೀನ್ದಾರ್ ಅಂತ ಪಿಕ್ಚರ್ ಹೆಸರು. ಬಾಲಾಜಿ ಅಂತ ಒಂದು ಲಾಡ್ಜ್ ಇದೆ ಶ್ರೀರಂಗಪಟ್ಟಣದಲ್ಲಿ. ನಾವು 3 ದಿನ ಆಯಿತು ನಾವು ಹೋಗಿ ಅಲ್ಲಿ. ಎಸ್ ನಾರಾಯಣ ಅವರು ತಿರುಗ್ತಾ ಅವರೇ, ಸರ್ ನಮಸ್ತೆ ಸರ್ ಅದು. ಹೇ ಬಾಬು, ಯಾವಾಗ ಬಂದೋ ನೀನು? ಸರ್ 3 ದಿನ ಆಯ್ತಲ್ಲ. ಆ ಸೆಟ್ ತೊಗೊಬಾರೋ ಹುತ್ತಿಂದು, ಆ ಹುತ್ತಿನ ಸೆಟ್ ತೊಗೊಬಂದು ಆ ನಾಗರಾವ್ ಒಳಗಡೆ ನಾನು ಕೂತಿರ್ತೀನಿ, ಆ ನಾಗರಾವ್ ಹಿಂಗೆ ಕೊಡೋದು ದೊಡ್ಡನವ್ರಿಗೆ. ಆ ದೊಡ್ಡನವರು ಕೈಯಿಂದ ಎತ್ಕೊಳ್ಳೋದು. ಮುಖ್ಯಮಂತ್ರಿ ಚಂದ್ರ ಅವರು ಹಾವಿಗೆ ಕಾಪಾಡಿ, ನಿನ್ನ ಕೈಲಿ ಹಾವಿದೆ ಅಂತ ಹಿಂಗೆ ಆ ಒಂದು ಶಾರ್ಟ್ಗೆ ನಮ್ಗೆ ಕರೆಸಿದ್ರು ಎಸ್ ನಾರಾಯಣ ಅವರು. ಅದೊಂದಾಯಿತು. ಉಪೇಂದ್ರ ಅವ್ರ ಜೊತೆ ಉಪೇಂದ್ರ ಅವರ ಯೋ ಈ ಫಿಲಿಮ್ ಆದಮೇಲೆ ಭಾಳ ಹಿಟ್ ಆಗೋಯ್ತು ಫಿಲಿಮ್ ಅವ್ರದ್ದು. ಈ ಫಿಲಿಮ್ ಆದಮೇಲೆ ಉಪೇಂದ್ರ ಅಂತ ಪಿಕ್ಚರ್ ಹೆಸರು. ನೆಕ್ಸ್ಟು ನಮಗೆ ಹಾವುಗಳು, ಹೆಬ್ಬಾವು, ಈ ಕಾಡ್ಪಾಪ, ಅದು ಇದು ಏನೇನೋ ಬೇಕು ಅಂದರು ನಮಗೆ. ಆವಾಗ ಸರಿ ಅಂತ ನಾವು 10 ಹದ್ದು, 4 ಹೆಬ್ಬಾವು, 10 ನಾಗರಾವು, 5-4 ಕೆರೆ ಹಾವು, ಈ ಕಾಡ್ಪಾಪ 4, ಅದು ಇದು ಎಲ್ಲ ಹೇಳಿದ್ದಾರೆ. ಸರಿ ಅಂತ ನಾವೆಲ್ಲ ತಗೊಂಡು ಹೆಂಗೋ ಹೋದ್ವಿ ಮಂಗಳೂರಿಗೆ. 7-7:30 8 ಗಂಟೆಗೆ ಟಕ್ 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 ಅಂತ ಶಬ್ದ ಬಂತು. ರೂಮ್ ಬಾಯಿ ಇರ್ಬೋದು ನೋಡೋ ಅಂತ ನನಗೆ ಹೇಳಿದರು. ನೀನೇ ನೋಡಿ ಹೋಗೋಣ ಅಂತ ನಾನು ಹೇಳಿದೆ. ನೋಡೋದು ತಗೊಂಡು ನೋಡಿದ್ರೆ ಉಪೇಂದ್ರ ಸಾರು. ಏನು ಸರ್, ಬನ್ನಿ ಚೇರ್ ಹಾಗೆ ನಾನು ಕೂತ್ಕೊಳ್ಳೋ, ಏನೇನು ತೊಗೊಬಂದಿದ್ದು ತೋರಿಸಿ. ಹದ್ದು ಓಕೆ, ಇದು ಮೂಳೆ ಓಕೆ, ಇದು ನಾಗರಾವ್ ಓಕೆ, ಇದು ಕಾಡ್ಪಾಪ ಓಕೆ, ಇದು ಎಲ್ಲ ನೋಡಿದ ತಗೊಳ್ಳೋಣ. ನನಗೆ ಅದು ಬೇಕು. ಏನು ಬೇಕು? ಬಾಯಲ್ಲಿ ತಿನ್ನುತ್ತೆ, ಬಾಯಲ್ಲೇ ಹೇತತ್ತೆ, ಅದು ಬೇಕು. ಬಾವುಲಿ ಅಕ್ಕಿ ಸರ್, ಅದು ಸಿಗೋ ಕಷ್ಟ, ಹೆಂಗಾರ ಮಾಡಿ ತೊಗೊಬರ್ಬೇಕು. ಸರಿ ನೋಡೋಣ ಸರ್, ಓಕೆ. ಒಂದು ದೆಯ್ಯಕ್ಕೆ ಹಾಕ್ಕೊಂಡು ಬೇತಾಳದ ಸೀನ್, ಅಲ್ಲಲ್ಲೇ ಮೂಳೆಗಳು ಬೀಳಿರ್ತಾರೆ, ಹೆಬ್ಬಾವುಗಳು, ಆಮೇಲೆ ಕರಿ ಬೆಕ್ಕು, ಅದು ತೊಗೊಬಂದ್ವಿ. ವಿಕ್ರಮ ಪಾಲ್ಟಿಗೆ ಇದೆಲ್ಲ ಹನಿಮನ್ಸ್ಬೇಕು. ಅದು ಸೀನ್ ಯಾವಾಗಂದರೆ ಸಂಜೆ 7 ಗಂಟೆಯಿಂದ ಬೆಳಗ್ಗೆ 5 ಗಂಟೆಗೆ ಪ್ಯಾಕಪ್ ಶೂಟಿಂಗ್. ಈಗ ಅದನ್ನೆಲ್ಲ ಬಿಟ್ಟರೆ ಅದು ಅಲ್ಲಲ್ಲೇ ಇರುತ್ತಾ? ಇಲ್ಲ, ಅದು ಒಂದು ದಾರ ಕಟ್ಟಿರ್ತೀವಿ ನಾವು. ಆ ದಾರ ಕಟ್ಟಿ ಅಲ್ಲಲ್ಲೇ ಹಾರ್ತಾ ಇರ್ತದೆ. ಅದು ಈ ಗಾಳಿ ಬಂದು ಎಲೆಗಳು ಹಾಕೋದು ಆ ಗಾಳಿಗೆ, ಅದೆಲ್ಲ ಬೀಸ್ತಾ ಇರ್ತದೆ ಗಾಳಿ. ಅಂಥ ಸಂದರ್ಭದಲ್ಲಿ ಇವರು ಮಾತಾಡ್ತಾ ಇರ್ತಾರೆ ಈ ಥರ ಡೈಲಾಗ್ಗಳು. ಆವಾಗ ಹಾವು ಮತ್ತು ಹೆಬ್ಬಾವು, ಈ ಕಾಡಪಾಪಗಳು ಈ ಕ್ಯಾಮ್ರಾ ತೊಗೊಂಡು ನಾಗರಾವ್ ಮುಂದೆ ಹೋಗೋದು, ಹಾಗೇ ಬಂದು ಈ ಹೆಬ್ಬಾವಿಗೆ ತೋರಿಸೋದು, ಈ ಕಾಡಪಾಪಗೆ ತೋರಿಸೋದು, ಆ ಥರ ಎಲ್ಲ ಮಾಡೋ ಸೀನ್ ಅದು. ಈ ಕಾಡ್ಪಾಪ ಆಗಲಿ, ಹಾವಾಗಲಿ, ಹೆಬ್ಬಾವಾಗಲಿ ಎಲ್ಲೂ ಯಾವಾಗಲೂ ಯಾರಿಗೂ ಏನು ತೊಂದರೆ ಮಾಡಿಲ್ವಾ? ಏನೂ ತೊಂದರೆ ಮಾಡಿಲ್ಲ ಇಷ್ಟು ವರ್ಷದಲ್ಲಿ, ಏನೂ ಮಾಡಿಲ್ಲ. ಇನ್ನೊಂದು ಶಕುನಿ ಅಂತ ನಾನು ಹೇಳಿದ್ನಲ್ಲ, ಅದರಲ್ಲಿ ರವೀನಾ ಟಂಡನ್ ಅವರು ಈ ಒಂದು ಮಂಟಪ ಇರುತ್ತೆ, ಆ ಮಂಟಪಕ್ಕೆ ಹಿಂಗೆ ಹೊರ್ಕೊಂಡು ನಿಂತಿರ್ತಾರೆ. ರವಿ ಸಾರ್ ಅವರು ನಿಂತಂಗೆ ಅವ್ರಿಗೆ ಈ ಹೆಬ್ಬಾವು ಸೊಂಟದಿಂದ ಬಂದು ಈ ಬಾಯಿ ಮುಂದೆ ಬರಬೇಕು. ಆ ಶಾರ್ಟು ಹೆಬ್ಬಾವು ನಾವು ಹೆಬ್ಬಾವು ಎಷ್ಟು ಸುತ್ತರೂ ಬಿದ್ದೋಗ್ತಾ ಇದೆ ಅದು. ನಾನು ಹೇಳಿದೆ, ಸಾರ್ ಮಲಗಿಸ್ಬಿಟ್ಟು ರವೀನಾ ಟಂಡನ್ ಅವ್ರಿಗೆ ಮಲಗಿಸ್ಬಿಡಿ ಸರ್, ಬೇಕಾದರೆ ಹಾವು ಹಿಂಗೆ ಹೋಗೋ ಸೀನ್ ಮಾಡವ. ಕರೆಕ್ಟು ನೀವು ಹೇಳಿದಂತ ರವೀನಾ ಅವ್ರಿಗೆ ಮಲಗಿಸ್ಬಿಟ್ಟು ಅದು ಹೆಬ್ಬಾವು ಮೇಲೆ ಹಿಂಗೆ ಹೋಗ್ದಂಗೆ ಸ್ಟಾಪ್ ಬ್ಲಾಕ್ ಸೀನ್ ಅದು. ರವಿ ಸರ್ ಹೋಗ್ದಂಗೆ ಮೇಲೆ ಟೈಮ್ ಅಂದರೆ ಅದು ಇಮ್ಯಾಜಿನ್. ಆಮೇಲೆ ದೊಡ್ಡ ಡೈರೆಕ್ಟ್ರಿಗೆ ನೀವೇ ಡೈರೆಕ್ಷನ್ ಹೇಳ್ಬಿಟ್ರಿ. ಅದೊಂದು ಹೇಳಿದೆ ನಾನು, ಆಯಿತು ಅಂತ. ಈಗ ರವೀನಾ ಅವರು ಕೆಳಗಡೆ ಮಲಗಿರ್ತಾರೆ. ಈ ಹೆಬ್ಬಾವು ಏನು ಮಾಡಬೇಕಂದ್ರೆ ಈ ಬಾಯಿ ಇದೆಯಲ್ಲ, ಈ ಬಾಯಿಗೆ ಮತ್ತು ಹೆಬ್ಬಾವಿಗೆ ಎರಡೂ ಅದು ಈ ಥರ ಫೋಕಸ್ ಲೈಟ್ಗಳು ಇರುತ್ತೆ ಅಲ್ಲಿ. ಆ ಬಿಸಿಲಿಗೆ ಹೊಡೆದಿದ್ದು ಬಾಯಿಗೆ ರವೀನಾ ಅವ್ರಿಗೆ, ದಾಡಿವಾಲಾ ಬಾಬು ತುಮ್ ದೇಖೋ ಹಮಾರ ಲಿಫ್ಟಿಗೆ ಪೂರಾ ಖಾಗಿಯಾ ಅಂತ ಹೇಳಿದ್ರು.
ಅದೊಂದು ಪ್ಲಾಸ್ಟರ್ ಏನೋ ಹೊಡೆದು ಏನೋ ಮಾಡಿದ್ವಿ. ಶಿವಣ್ಣ ಅವ್ರದ್ದು ಮನೆ ಮೆಚ್ಚಿದ ಹುಡುಗಿ ಅಂತ. ಅದರೊಳಗೆ ನಾಗರಾವು ಬಂದು ಕಚ್ಚಿಬಿಡುತ್ತೆ ಯಾರಿಗೆ, ಶಿವಣ್ಣನಿಗೆ. ಅದು ನಾಗಮಣಿ, ಅದು ಒಂದು ಮಣಿ ಅಂತ, ಅದು ಹಾಲು ಕಚ್ಚಿತನೇ ಅದು ಎಳೆಯತ್ತೆ ಆ ವಿಷ. ಆಮೇಲೆ ಅದು ತೊಳೆದ್ಬಿಟ್ಟು ಆ ನಾಗಮಣಿ ಅಂತ ಏನೋ ಹೇಳ್ತಾರೆ, ಅದನ್ನು ಇದು ಮಾಡಿರೋದು ಆ ಸೀನು. ಆಮೇಲೆ ನಾಗರಾವು ಅಂದರೆ ಎಲ್ರಿಗೂ ಭಯ. ಜೋಗಿಯಲ್ಲಿ ಈ ಹಾಡಲ್ಲಿ ಯಾವ ನಾಗ ಅಂತ ಒಂದು ಪದ ಇದೆ. ಪ್ರೇಮ್ ಸಾರ್ ಅವರು ನಮ್ಗೆ ಕರ್ಕೊಂಡು ಹೋದರು ಮಾದೇಶ್ವರ ಬೆಟ್ಟಕ್ಕೆ. ಆ ಹಾಡು ನಡೀತಾ ಇರ್ತದೆ, ಯಾವ ನಾಗ ಅಂತ ಒಂದು ಒಂದು ಲೈನ್ ಬರುತ್ತೆ. ಆವಾಗ ನಾಗರಾವ್ ಆಡಬೇಕು. ಆ ಸೀನ್ಗೆ 2 ನಾಗರಾವ್ ತೊಗೊಂಡು ಹೋಗಿದ್ವಿ. ಆವಾಗ ಒಂದು ಶಾಮಿಯಾನ ಹಾಕಿದ್ರು. ಅಲ್ಲಿ ಶಾಮಿಯಾನ ಹಾಕಿದ್ರೆ ಒಬ್ಬ ಇವನು ಪಿಟೀಲ್ ಬಾರಿಸೋನು, ಪಿಟೀಲ್ ಒಳ್ಳೆ ರಾಜ್ಕುಮಾರ್ ರೆಕಾರ್ಡ್ಗಳು ನೋಡಿದ್ರೆ ಆನಂದ ಪಟ್ಟಿದ್ರು ನಮ್ಮ ಶಿವಣ್ಣ ಅವರು. ಅವ್ರು ಕರೆದ್ಬಿಟ್ಟು ಎಲ್ಲಪ್ಪ ಚೆನ್ನಾಗಿ ಬಾರಿಸ್ತಾ ಇದೆಯಲ್ಲ ನಾನು. ಆಮೇಲೆ ನಮ್ಮ ನಾಗರಾವ್ ನೋಡಿದ್ರು ಅವರು. ನನ್ನ ಕೈಲಿ ಗರಡೆ ರೇಖೆ ಇದೆ ಬಾಬು ಅಂತ ಹೇಳಿದ್ರು ಶಿವಣ್ಣ ಅವರು. ಇಲ್ಲಣ್ಣ ಈ ಥರ ಎಲ್ಲ ಇದೆಯಪ್ಪ ತೋರಿಸು ನಾಗರಾವ್ ತೋರಿಸ್ದೆ. ನಾಗರಾವ್ ತೋರಿಸಿತ್ತೇನೋ, ಅದು ನಾಗರಾವ್ ಕೆಲಸ ಏನು, ನೋಡ್ತಾ ಇರೋದು ಹೀಗೆ ನೋಡ್ತಾ ಇರೋದು. ಯಾವ ಗರಡೆ ರೇಖೆನೂ ಇಲ್ಲ, ಏನಿಲ್ಲ, ಹೋಗೋ ಸೀನ್ ಅಂತ ಹೇಳೋ ಯಾವುದು ಹೋಗಿಲ್ಲ ನಾಗರಾವ್. ಆಮೇಲೆ ನಾವು ಹಾಕ್ಕೊಂಡು ನಿಮ್ಮ ಶಾರ್ಟ್ ಆಯಿತು ಹೋಗಿ ಅಂದರು, ಬಂದುಬಿಟ್ವಿ. ಆಮೇಲೆ ಈ ಗರುಡ ರೇಖೆ ಫಿಲಿಮು ಶ್ರೀನಾಥ್ ಅವರು, ನಮ್ಮಣ್ಣ ಮತ್ತು ನಮ್ಮ ಚಿಕ್ಕಪ್ಪ ಅವರು, ನಮ್ಮ ಅಪ್ಪ ಅವರೆಲ್ಲ ಆಟ ಆಡಿಸ್ತಾ ಇರ್ತಾರೆ. ಆ ಸಂಭ್ರಮದಲ್ಲಿ ಶ್ರೀನಾಥ್ ಅವರು ಎಂಟ್ರಿ ಕೊಡ್ತಾರೆ, ಹಾವು ಆಡಿಸ್ತಾರೆ. ಅವಾಗ ಶ್ರೀನಾಥ್ ಅವ್ರಿಗೆ ಹೇಳ್ತಾರೆ, ಈ ಥರ ನೀವು ಯಾರ ಮುಂದೆನೂ ಕೈ ತೋರಿಸ್ಬೇಡಿ, ನಿಮ್ಮ ಕೈಯಲ್ಲಿ ಗರಡೆ ರೇಖೆ ಇದೆ. ಆ ಪಿಕ್ಚರ್ ಹೆಸರು ಗರಡೆ ರೇಖೆ ಆಯಿತು. ಉಡುಪಿಯಲ್ಲಿ ಒಂದು ನಾಗರಾವು ಬಂದ್ಬಿಟ್ಟಿದೆ ಹಿಡೀರಿ ಅಂತ ಹೇಳ್ತಾರೆ ಯಾರೋ ನಮ್ಮ ಅಣ್ಣನಿಗೆ. ನಮ್ಮಣ್ಣ ಹೋಗ್ಬಿಟ್ಟು ಹಾವು ಹಿಡಿತಾರೆ. ಹಿಡಿದ್ಬಿಟ್ಟು ಬರುವಾಗಲೇ ಅವ್ರಿಗೆ ಒಂಥರ ಇದಾಯಿತು. ಮನೇಲಿ ಬಂದಿತ್ತಂದರೆ ನಮ್ಮ ಹಾವು ಚಿನ್ನದ ಥರ ಕಾಣ್ತಂತೆ. ಆವಾಗಲೇ ರಕ್ತ ಕಕ್ಕಿ ಸತ್ತೋದ್ರು. ಯಾರು? ನಮ್ಮ ಅಣ್ಣ. ಆವಾಗ ಗೆರಡೆ ರೇಖೆಯಲ್ಲಿ ಅದ್ರ ಫಸ್ಟೇ ತೋರಿಸ್ತಾರೆ ನೋಡಿ ಪಿಕ್ಚರಲ್ಲೇ. ಹಾವು ಇಂದ ಸಾವು ಅಂತ ಒಂದು ಇದೆ. ಆ ಥರ ಒಂದು ಆಯಿತು ಕತೆ. ಆವಾಗ ಅವ್ರಿಗೇನು ಹ್ಯಾಬಿಟ್ ಇದ್ದಿಲ್ಲ, ಕುಡಿಯೋದಲ್ಲೋ ಈ ಡ್ರಿಂಕ್ಸು ಪಾನ್ ಬೀಡ ಎಲ್ಲ ಏನೂ ಹಾಕಿರ್ತಿರ್ಲಿಲ್ಲ. ಅದು ಆ ಥರ ದೇವರು ಹಾವು ಅಂತೆ ಅದು. ಆಮೇಲೆ ಮಾಯ ಆಗೋಯ್ತು. ಅದು ಎಲ್ಲಿ ಏನಾಯಿತು ಗೊತ್ತಿಲ್ಲ. ಆ ಥರ ಒಂಥರ ಘಟನೆ ನಡೀತು. ಅಂದರೆ ಈ ಪ್ರಾಣಿ ಹಿಂಸೆ ಅಥವಾ ಹಾವುಗಳನ್ನ ಈ ಥರ ಮಾಡೋದು, ಈ ಥರ ತೊಗೊಂಬರೋದು ತಪ್ಪು ಅಂತ ಯಾರೂ ಹೇಳಿಲ್ವಾ ನಿಮಗೆ? ಯಾರೂ ಹೇಳಿಲ್ಲ. ಆಮೇಲೆ ಈ ಫಾರೆಸ್ಟ್ ಅವರು ನಮಗೆ, ಈ ಫಾರೆಸ್ಟ್ ಅವ್ರು ಯಾರಂತ ಗೊತ್ತಿಲ್ಲ ನಮಗೆ. ಆವಾಗ ಫಾರೆಸ್ಟ್ ಅವ್ರು ಇದ್ದರೂ ಅವು ನಮಗೇನು ತೊಂದರೆ ಮಾಡ್ತಾರಿರಲಿಲ್ಲ. ಅವರು ನಾವೆಲ್ಲ ಹಾವೆಲ್ಲ ಬಳಸ್ತಾ ಇದ್ವಿ, ಎಲ್ಲ ಮಾಡ್ತಾಯಿದ್ವಿ. ಈಗ ಯಾವಾಗ ನಮಗೆ ಈ ಪ್ರಾಣಿ ಹಿಂಸೆ ಅಂತ ಬಂತು, ಆವಾಗಿಂದ ಫಾರೆಸ್ಟ್ ಅವರು ಈ ಥರ ಹಾವೆಲ್ಲ ತೋರಿಸ್ಬೇಡಿ, ಹಾವನ್ನ ನೀವು ಮುಂಚೆ ಮಾಡ್ತಾಯಿದ್ರಿ ಸಂತೋಷ, ಈಗೆಲ್ಲ ಮಾಡೋಕ್ಕೆ ಹೋಗಬೇಡಿ, ನೀವೆಲ್ಲ ಯಾವ್ದಾರ ವ್ಯಾಪಾರ ಮಾಡ್ಕೊಳ್ಳಿ. ಅದು ನಾವು ಲೇಸಸ್ಗೆ ಅಂತ ಈ ಮಲ್ಲೇಶ್ವರಲ್ಲಿ ಒಂದು ದೊಡ್ಡ ಒಂದು ಅರಣ್ಯ ಇಲಾಖೆ ಇದೆ. ಅಲ್ಲಿ ಹೋಗ್ಬಿಟ್ಟು ಆಪೋಸಿಟು ಅಲ್ಲಿ ನಾವೆಲ್ಲ ಇಷ್ಟಕ್ಕೆಲ್ಲ ಮಾಡಿದ್ವಿ. ಒಂದು ಲೈಸೆನ್ಸ್ಗೋಸ್ಕರ ಕೊಡಿ ಅಂತ. ಲೈಸೆನ್ಸ್ ನಮ್ಗೆ ಕೊಟ್ಟಿಲ್ಲ. ಕೊಡ್ತೀವಂತ ಹೇಳಿದರು, ಭರವಸೆ ಕೊಟ್ಟರು, ಆದರೂ ಕೊಟ್ಟಿಲ್ಲ. ನಾವೆಲ್ಲ ಹಾವುಗಳೆಲ್ಲ ಕತ್ತಲ್ಗೆ ಹಾಕ್ಕೊಂಡೆಲ್ಲ ಅಲ್ಲಿ ಸ್ಟೇಕ್ ಮಾಡಿದ್ವಿ. ಯಾವುದೋ ಕಾರಣಕ್ಕೆ ಅವರು ಏನು ಈ ಥರ ಲೈಸೆನ್ಸ್ ಕೊಟ್ಟಿಲ್ಲ. ಇಸ್ವಿ ತನಕ ಕೊಟ್ರಿ ಸರ್? ನಾನು 90, 91, 92, 90, 91 ಆವಾಗಿಂದ ನಾವು 99 ಆಯ್ತಲ್ಲ. ಹೌದು. ಉಪೇಂದ್ರ ಅಂದ್ರೆ 2000 ಎಂಟ್ರಿ ಕೊಟ್ರಿ ನೀವು? ಹೌದು. ಆಮೇಲೆ ಈ ಥರ ಸಾಕಷ್ಟು ಪಿಕ್ಚರ್ಗಳು ಮಾಡಿದ್ವಿ ನಾವು. ಈಗ ಹಾವು ಇಂದ ಬೇಡ ಅಂತ ಹೇಳಿಬಿಟ್ರು. ಯಾರ ನನ್ನ ಮನಸ್ಸಿನ ಮಾತು ಹೇಳ್ತಾ ಇರೋದು ಏನಂದರೆ, ಫಿಲ್ಮ್ ಲ್ಯಾಂಡಲ್ಲಿ ಒಳ್ಳೆ ಪ್ರೊಡ್ಯೂಸರು, ಒಳ್ಳೆ ಡೈರೆಕ್ಟರ್ಸು ಎಲ್ಲ ಇದ್ದಾರೆ. ಏನೋ ಬಾಬುಗೆ ಏನಾಗಿರ್ಬೋದು, ಏನಾರ ಒಂದು ಮಾತಾಡವ ಅವ್ರಿಗೆ ಕರೆದ್ಬಿಟ್ಟು ಯಾರೂ ಮಾತಾಡಿಲ್ಲ ಸರ್. ಈ ಬಾಬು ಯಾಕೆ ಬಂತು ಸೈಯದ್ ಭಾಷಾಗೆ? ಇದು ಫಿಲ್ಮ್ ಲ್ಯಾಂಡಲ್ಲಿ ಸ್ನೇಕ್ ಅಂದರೆ ನಾನು ಹಾವ್ದು ಒಂದು ಎಡೆ ಥರ ಇದೆ ನನ್ನ ಮುಖ. ಒಬ್ಬ ಡೈರೆಕ್ಟ್ರು, ನಿನಗೆ ಮುಖ ಇರೋದು ಎಡೆ ಥರ ಇದೆ ಹಾವಿಂದು, ನೀನು ಸ್ನೇಕ್ ಬಾಬು ನೀನೇ ಆಗು ಅಂತ ನನಗೆ ಸ್ನೇಕ್ ಬಾಬು ಅಂತ. ಬಟ್ ಅದಾದ್ಮೇಲೆ ಮತ್ತೆ ಇಂಡಸ್ಟ್ರಿಗೆ ಇಲ್ವೇ ಇಲ್ಲ ನೀವು? ಇಲ್ಲ. ಈಗ ತಮಿಳ್ನಾಡಿಗೂ ಹೋಗಿದ್ದೀರಲ್ಲ ಸಿನಿಮಾ ಕೆಲಸ ಮಾಡಿದ್ರೆ, ಬಾಲಿವುಡ್ಗೆಲ್ಲ ಹೋಗಿದ್ದೀರಂತ? ಬಾಲಿವುಡ್ ಅಂತ ಪಿಕ್ಚರ್ ಹೆಸರು ಬಂದು ಜಂಗಲ್ ಬಾಯ್. ಹಾಲಿವುಡ್? ಹೌದು, ಇಂಗ್ಲಿಷ್ ಫಿಲ್ಮು. ಅದು ಬಂದು ಪ್ಯಾಲೇಸಲ್ಲಿ ತೆಗೆದ್ರು. ಅದರಲ್ಲೂ ಇಬ್ಬರು ಇದ್ರು ಮ್ಯಾನೇಜರು, ಒಂದು ಭರತ್, ಒಂದು ಗುರು ಅಂತ. ಅವ್ರಿಗೆಲ್ರಿಗೂ ವಾಕಿ ಟ್ಯಾಕ್, ಅವಾಗೆಲ್ಲ ವಾಕಿ ಟ್ಯಾಕು.
ಸ್ನೇಕ್ ಬಾಬು ವೇರ್ ಆರ್ ಯು ಪ್ಲೀಸ್ ಕಾಮ್ ಅಂತ ಅವರು ನಾವೆಲ್ಲ ಅಲ್ಲಿ ಕೂತ್ಕೊಳ್ತಾ ಇದ್ವಿ. ನಮ್ಮ ಶಾರ್ಟ್ ಇರಲ್ವಲ್ಲ, ಅವ್ರು ಬೇರೆ ಶಾರ್ಟ್ ತೆಗಿತಾಯಿದ್ರು. ಇವೆಲ್ಲ ಇಂಗ್ಲೆಂಡ್ದವರು. ಕಾಡಿಂದ ಬರ್ತಾನೆ ಹೀರೋ, ಈಗ ನೋಡ್ತಾನೆ ಎಲ್ಲರೂ ಏನಪ್ಪ ನಮ್ಮ ಥರನೇ ಇದ್ದಾನಲ್ಲ, ಮನುಷ್ಯನ ಥರನೇ ಇದ್ದಾನಲ್ಲ. ನಾವೆಲ್ಲ ಹಬ್ಬ ಹಾಕ್ಕೊಂಡು ಅಲ್ಲೇ ಹಾವೆಲ್ಲ ಹಾಕ್ಕೊಂಡು ಆಟ ಆಡಿಸ್ತಾ ಇರ್ತೀವಿ ಒಂದು ಸಂತೆಯಲ್ಲಿ. ಆ ಸಂತೆಗೆ ಬರ್ತಾನೆ ಅವನು. ಆ ಥರ ಸೀನು ಅದು ತೆಗೆದ್ರು ಆವಾಗ. ಸೊ ಅದು ಹಾಲಿವುಡ್. ಇನ್ ಬಾಲಿವುಡ್ ಹಿಂದಿ ಬಂದು ಸಾತ್ ಖೂನ್ ಮಾಫ್ ಅಂತ. ಸಾತ್ ಖೂನ್ ಮಾಫ್ ಇವ್ರದ್ದು ನತ್ರುನ್ ಶಾ ಅವರು ಮಡಿಕೇರಿಯಲ್ಲಿ ದುಬಾರಿ ಫಾರೆಸ್ಟಲ್ಲಿ ತೆಗೆದಿದ್ದು. ಆಮೇಲೆ ಇದು ಶಿವದತ್ ಅವರು, ಶಿವದತ್ ಒಂದು ಶುಭಮ್ ಅಂತ ಪಿಕ್ಚರ್ ಹೆಸರು, ಶಿವಧ್ವಜ್ ಅವ್ರದ್ದು ಒಂದು ಪಿಕ್ಚರು ಮಾಡಿದ್ವಿ. ಹೆಬ್ಬಾವು ಮತ್ತು ಅದರೊಳಗೂ ಹೆಬ್ಬಾವು ಬಳಸಿದ್ವಿ. ಇವಾಗೆಲ್ಲ ತುಂಬ ಕಂಡೀಷನ್ ಆಗಿಬಿಟ್ಟಿದೆ ಸರ್ ಫಾರೆಸ್ಟ್ ಅವ್ರದ್ದು. ಹಾವು ನೋಡಿದ್ರೆ ಸಾಕು ಜೈಲು ಒಳಗೆ ಹಾಕ್ಬಿಡ್ತೀವಿ ಅಂತ ಹೇಳಿದ್ದಾರೆ. ನಿಮ್ಮನ್ನು ಯಾವತ್ತೂ ಆ ಥರ ಏನು ಅರೆಸ್ಟ್ ಮಾಡೋದು ಎಲ್ಲ ಆಗಿಲ್ವಾ? ಅಲ್ಲ ಆಯ್ತಲ್ಲ ಸರ್. ನನಗೆ ಏನಾಯ್ತಂದರೆ ಈ ರಾಕ್ಲೈನ್ ಸ್ಟುಡಿಯೋಲ್ಲಿ ಯಮಲೋಕದಲ್ಲಿ ಪ್ರಾಯಶ್ಚಿತ್ತ ಅಂತ ಒಂದು ಸೀರಿಯಲ್ ನಡೆಯೋದು. ಅದು ಚೆಂಡೆಲ್ಲ ಎತ್ತೋದು ಸೀನು, ಹಾವೆಲ್ಲ ಎತ್ತೋದು, ಹಾವಿರುತ್ತೆ ಇದರಲ್ಲಿ, ಆ ಚೆಂಡುಗಳು ಎತ್ತೋ ಸೀನು. ನನಗೆ ಒಂದು 4-5 ಕಾರುಗಳು ಜೀಪ್ಗಳು ಬಂತು. ನಾನು ಯಾವುದೋ ಆರ್ಟಿಸ್ಟ್ಗಳು ನೋಡೋಕ್ಕೆ ಬಂದಿರ್ಬೋದು ಅಂತ, ನಾನು ಯಾವುದೋ ಆರ್ಟಿಸ್ಟ್ ಬರ್ತಾ ಇರ್ಬೋದು, ನನಗೆ ಹಿಡಿಯೋಕ್ಕೆ ಬರ್ತಾವ್ರು ಅಂತ ನನಗೆ ಗೊತ್ತಿಲ್ಲ. ಅವರು ಹಿಡ್ಕೊಬಿಟ್ರು ನನಗೆ. ಹಿಡ್ಕೊಬಿಟ್ಟು ಏನು ಸರ್ ಅದು, ನೀನೇ ಸ್ನೇಕ್ ಬಾಬು? ಹೌದು ನಾನೇ ಸ್ನೇಕ್ ಬಾಬು. ಸರಿ ಹಂಗೆ ಮಾಡಿ ಜೈಲ್ಗೆ ಹಾಕೇ ಬಿಟ್ರು. ಯುವರ್ ಅಂಡರ್ ಅರೆಸ್ಟ್. ಅರೆಸ್ಟ್ ಅಂದರು. ನಾನು ಹೇಳಿದೆ ಅರೆಸ್ಟ್ ಮಾಡೋಕ್ಕೆ ಬಂದಿದ್ದವರು. ಅರೆಸ್ಟ್ ಮಾಡಿದ್ದೆ ಗೊತ್ತಿಲ್ಲ, ನಮ್ಗೆ ಗೊತ್ತಿಲ್ಲ. ಆಮೇಲೆ ರಾಕ್ಲೈನ್ ಅವ್ರಿಗೆ ಹೇಳಿದ್ರಂತೆ ಈ ಥರ. ಅವ್ರೇನು ಹೇಳಿದ್ರು, ಈ ಥರ ಬಂದರು, ಅವರು ಮಾಡಿದ್ರು, ಹೋದರು, ನಮಗೇನು ಅದ್ರ ಬಗ್ಗೆ ಗೊತ್ತಿಲ್ಲ ಅಂತ ಅವ್ರು ಹೇಳಿಬಿಟ್ರು. ಆಮೇಲೆ ಈ ಥರ ನಮಗೆ ಅರೆಸ್ಟು ಮಾಡಿದ್ರು, ಜೈಲಿಗೆ ಕಳಿಸು ಒಂದೇ ದಿನ. ಆಮೇಲೆ ಬೇಲ್ ಸಿಕ್ತು, ಬಂದುಬಿಟ್ವಿ. ಆಮೇಲೆ ಹೇಳಿದ್ರು ಆ ಥರ ಎಲ್ಲ ಹಾವಿಗೆಲ್ಲ ಕೊಡಬೇಡಿ ಅಂತ ಹೇಳಿದ್ರು. ಅದಕ್ಕೆ ನಾನೇ ಬೇಡ ಅಂತ ಬಿಟ್ಬಿಟ್ಟು. ಎಷ್ಟು ವರ್ಷ ಆಯ್ತು ಬಿಟ್ಬಿಟ್ಟು? ಬಿಟ್ಟೆ ಆಯ್ತು ಸರ್, ಒಂದು 4-5 ವರ್ಷ ಆಯಿತು. ಯಾವುದು ಆ ಥರದ್ದು ಯಾವುದಿಲ್ಲ, ಆ ಥರ ಯಾವುದಿಲ್ಲ. ಇನ್ನೊಂದು ಏನಾರ ಹಾವುಗೆ ಬಂದರೆ ಹಿಡಿತೀನಿ, ಹಿಡಿದ್ಬಿಟ್ಟು ಬಿಟ್ಬಿಡ್ತೀನಿ. ಅದವ್ರಿಗೆ ನೋಡಿ, ನಾವು ಹಾವಿಗೆ ಈಗ ಮ್ಯಾನೇಜರು ಮತ್ತು ಕ್ಯಾಮ್ರಾಮೇನು ಆ ಡೈರೆಕ್ಟರ್ ಏನು ಹೇಳ್ತಾರೆ ಅದು ನಾವು ಮಾಡ್ತೀವಿ. ನಾವು ಮಗು ಥರ ನೋಡ್ಕೊತೀವಿ. ಅದು ಯಾವುದೇ ಕಾರಣಕ್ಕೆ ನಾವು ಹಿಂಸೆ ಮಾಡೋದು ಆ ಥರ ಏನೂ ಇಲ್ಲ. ಅವ್ರು ಹೇಳ್ತಾರೆ ನಾವು ಮಾಡಬೇಕು, ಯಾಕಂದರೆ ಅವರು ಹೇಳ್ದಂಗೆ ನಾವು ಮಾಡಬೇಕು. ಆಮೇಲೆ ಆ ಥರ ಆಯಿತು. ಈಗ ನಾವು ಒಂಥರ ಒಳ್ಳೆಯದೇ ಆಯಿತು. ಯಾರಾದರೂ ಬಂದು ನಿಮ್ಮನ್ನು ಮಾತಾಡಿಸ್ತಾರಾ ಇಂಡಸ್ಟ್ರಿ ಅವರು? ಅಟ್ಲೀಸ್ಟ್ ನೀವೆಲ್ಲ ಸುದೀಪ್ ಸಾರು, ದರ್ಶನ್ ಅವರು ಇವರು ನೋಡಿದ್ರು ಬಾಬು ಚೆನ್ನಾಗಿದ್ದೀನಮ್ಮ, ಏನು ಬಾಬು ಚೆನ್ನಾಗಿದ್ದೀನಮ್ಮ, ಇಷ್ಟೇ. ನಮ್ಮ ಸಾಧು ಸಾರ್ ಇರಲಿ, ನಮ್ಮ ರವಿ ಸಾರು ಭಾಳ ಪ್ರೀತಿ ಮಾಡ್ತಾರೆ, ಚೆನ್ನಾಗಿ ಮಾತಾಡ್ತಾರೆ. ಅಲ್ಲ ಈಗ ಹೊರೈನ್ ಮೇಲೆ ಪಕ್ಕ ರಾಮೇಶ್ವರಂ ಕೆಫೆ ಕಾರ್ನರ್ಲಿ ಕೂತಿರ್ತಿರಲ್ಲ, ಯಾರು ನೋಡಿ ಮಾತಾಡಿಸ್ತಾರ ನಿಮ್ಮನ್ನ? ಹೌದು, ಡೈರೆಕ್ಟರ್ ಬಂದರು, ಕ್ಯಾಮ್ರಾಮನ್ಗಳು ಬಂದರು, ಭಾಳ ಜನ ಬಂದು ಮಾತಾಡ್ಬಿಟ್ಟು ಹೋಗಿದ್ದಾರೆ. ಬಾಬು ಆ್ಯಕ್ಚುಲಿ ಬರೀ ಅಂದರೆ ಏನು ಓದಿಲ್ಲ ಅಂತಿದ್ದಾರೆ, ಗೊತ್ತಿಲ್ಲ ಅವರು. ಓದಿಲ್ಲ. ಕನ್ನಡ ಚೆನ್ನಾಗಿ ಮಾತಾಡ್ತಾರೆ, ಹಿಂದಿ ಮಾತಾಡ್ತಾರೆ. ಹೌದು, ತಮಿಳ್ ಮಾತಾಡ್ತೀನಿ. ಮಾತಾಡಿ ಏನಾರು. நான் என்ன சொல்கிறேன்னா, வாழ்க்கையை வந்துட்டு இருட்டு, அந்த இருட்டில் வந்துட்டு பகல் காணும். அந்த பகல் என்னன்னா நம்ம புரிஞ்சுக்கணும். இருட்டிலே இருந்தால் அவன் இருட்டிலே தான் இருப்பான். அந்த இருட்டுந்து வெளியில் வந்துட்டான் அவன் என்ன சொல்கிற, பரவாயில்லப்பா இவன் நல்லா வாழ்கிறான் இவன். ನಾವು ಕತ್ಲೊಳಗಿದ್ದು ಬೆಳಕಿಗೆ ಆಸೆ ಪಡ್ತೀವಿ. ಆ ಬೆಳಕು ಒಂದಿನಾರ ನಮಗೆ ಆ ಬೆಳಕಿಂದು ಶಾಖ ತೋರಿಸುತ್ತೆ. అదే జీవన. తెలుగులో ಹೇಳಿ. తెలుగు మేము ఒక కథలో ఏం చెప్తామంటే, మేము ఒక జీవితంలో మేము చాలా చూశాను. మేము వాడట్లా వీడిట్లా ఏమంటే ఎవరారా వచ్చి ఏమప్ప బాబు ఎట్లుండావు బాబు, వాడు ఒక మాట చెప్తే ఎంత ఆనందం అంటే, ఈ సముద్రంలో ఈ అలలు వస్తుంది కదా అంత పెద్ద ఆనందం మాకు. ఏం బాబు ఎట్లుండావు బాబు, నువ్వు ఎట్లా, మీ జీవనం ఎట్లా పోతుంది, ఒక మాట చెప్తే చాలు. ఇంగ్లీష్. మై లైఫ్ ఈజ్ గోయింగ్ టు వెరీ టఫ్, బట్ ఐ కాంట్ సే టు సంబడి హూ నోస్, హీ నోస్ వెరీ వెల్. బట్ వన్ పర్సన్ ఈజ్ came up to my front of, how is your life Babu, tell me Babu. Nobody saying to me,
बट वी हैव हु द गॉड. हिंदी भगवान के सामने बहुत आदमी लोग जाके मंदिर में जाके पूजा करते हैं, सब कुछ करते हैं, लेकिन भगवान आके आपको बोलेगा मैं तेरे को तथास्तु बोलूँगा, नहीं बोलेगा. देखो हम मुसलमान हैं, हम नमाज़ पढ़ते हैं, आते बोलते अल्लाह से अल्लाह तुम कुछ मदद करो, अल्लाह मदद नहीं करेगा. एक शरीर में भगवान रहता है, वो भगवान के रूप में आके कुछ खरीदेगा मेरे पास, वो कितना भाई, ये कितना भाई, वो हम पैसा लेके जाके मेरा बीबी मेरा परिवार पूरा खाते हैं. भगवान नहीं देगा, ये लो जाके खिलाओ. ನಮ್ಮ ಭಾರತದಷ್ಟೇ ಅಲ್ಲದೆ ಬೇರೆ ಬೇರೆ ದೇಶದೆಲ್ಲ ಮಾತಾಡ್ತಾರೆ ಸಾಹೇಬ್ರು. ಈ ಫ್ರಾನ್ಸ್ ಅವರು ಫ್ರೆಂಚ್ ಮಾತಾಡ್ತೀರಿ? ಫ್ರೆಂಚ್ ಎಲ್ಲ ಹೆಂಗ್ ಕಲ್ತ್ಕೊತೀರಿ? ಫ್ರೆಂಚ್ ನಾವು ಇಂಗ್ಲೀಷು ಅವ್ರಿಗೆ ಬರಲ್ಲ. ಅವ್ರಿಗೆ ಅವ್ರು ಹೇಳ್ತಾರೆ ಕೋಮಿಯಾ ಅಂದರೆ ಎಷ್ಟು, ದಿವಸ 100 ರೂಪಾಯಿಲೋ ಉಣೋ, 250 ರೂಪಾಯಿ ಒಂದು. ಕೊಂಬಿಯಾನೋ ಅಂದರೆ ಎಷ್ಟು ಕೊಡ್ತೀರಾ, ಬೋಂಜು ಮ್ಯಾಕ್ಸಿಬೂಹು ತೊಮತಲಿಬು ಈ ಥರ ಎಲ್ಲ ಒಂದು. ನಾವು ತೊಮತೆ ಪೇಲ್ ಅಂದರೆ ಏನು ನಿಮ್ಮ ಹೆಸರು? ಈ ಹಾವುಗೆ ಬಂದು ಸರ್ಫೋ ಅಂದರೆ ಹಾವು. ಆ ಥರ ಎಲ್ಲ ಒಂದು ಅಷ್ಟೊಂದು ಏನು ಬರಲ್ಲ, ಸ್ವಲ್ಪ. ಇನ್ಯಾವ ಭಾಷೆ? ಇನ್ನು ಇಟಾಲಿ ಅಲೋರಾ ಅಮಿಗೋ, ಅಲೋರಾ ಅಂದರೆ ಹಲೋ, ಅಮಿಗೋ ಅಂದರೆ ತಗೊಳ್ಳಿ, ಕ್ವಾಂತೋ ಎಷ್ಟು, 300 ರೂಪಾಯಿ 300 ರೂಪಾಯಿ, 300 400 200 100 ರೂಪಾಯಿ, 150 150 300 400. ಭಗವಂತ ಓದಿಲ್ಲ, ಭಗವಂತ ಹಂಗಾರ ನಮಗೆ ಊಟದ್ದು ದಾರಿ ತೋರಿಸಿ. ಇನ್ಯಾವ ಭಾಷೆ? ರಷ್ಯನಲ್ಲಿ ದವಾಯಿ ಕೊಡಿ ಅಂತ. ಸೋಲ್ಕ ಅಂದರೆ ಎಷ್ಟು, 200 ರೂಪಾಯಿ, 200 ಅಂದರೆ 200, 100 ಅಂದರೆ 100. ಆ ಥರ ಹೆಂಗೆ ಕಲ್ತ್ಕೋತೀರಿ ಇದೆಲ್ಲ? ಟೂರಿಸ್ಟ್ ಫೀಲ್ಡಿಂದ ಈ ಪುಟ್ಟಪರ್ತಿ ಅಂತ ಒಂದು ಊರು. ಈ ಪುಟ್ಟಪರ್ತಿಯಲ್ಲಿ ನಾವು ಆವಾಗ ವ್ಯಾಪಾರಕ್ಕೆ ಹೋಗ್ತಾ ಇದ್ವಿ ಸಾಯಿಬಾಬಾ ಇದ್ದಾಗ. ಅಲ್ಲೆಲ್ಲ ಜಪಾನ್ದವರು, ಈ ಚೈನಾದವರು, ಥೈಲ್ಯಾಂಡ್ದವರು, ಮಲೇಷ್ಯಾದವರು, ಆಮೇಲೆ ಎಲ್ಲ ಲ್ಯಾಂಗ್ವೇಜ್ಗಳು ಬರ್ತಾಯಿದ್ರು ಅಲ್ಲಿ. ಅವ್ರಿಗೆಲ್ಲ ಬರಲ್ಲ ಇಂಗ್ಲೀಷು. ನಾವು ಈ ಇದರಲ್ಲಿ ಮೇಂಟೆನೆನ್ಸ್ ಮಾಡಿ ವ್ಯಾಪಾರ ಮಾಡ್ತಾಯಿದ್ವಿ. ಇದ್ರ ಮಧ್ಯೆ ಕೊಳಲ ನುಡಿಸ್ತಿರಲ್ಲ, ಅದು ಹೆಂಗದು? ಅದು ನನಗೆ ಆವಾಗ ಈ ತೇಜ ಫಿಲ್ಮ್ ರಿಲೀಸ್ ಆಗಿತ್ತು ನನ್ನ ಚಿಕ್ಕ ವಯಸ್ಸಲ್ಲಿ. ಏಕ್ ದೋ ತೀನ್ ಅಂತ ಒಂದು ಹಾಡಿತ್ತು. ಅದು ಹಾಡು ಭಾಳ ಹಿಟ್ಟಾಯಿತು. ಮಾಧುರಿ ದೀಕ್ಷಿತ್ ಅವ್ರದ್ದು ಅಯ್ಯೋ ಆ ಥರ ಒಂದು ಹಾಡು ನಮ್ಮ ಲೈಫಲ್ಲಿ ಫಸ್ಟು ನನ್ನ ಪುಟ. ಆ ಹಾಡು ನೋಡಿ ನಾನು ಕಲಿತೆ. ಕಲ್ತಿದ್ದ ತಗ ನನಗೆ ಎಲ್ಲ ಹಾಡುಗಳು ಅದ್ರ ಹಿಂದೆ ಎಲ್ಲ ಬಂದ್ಬಿಡ್ತು. ಆ ರೀತಿ ಈಗ ಅಲ್ಲಿ ಕೂತ್ಕೊಂಡು ನೀವು ನಿಮ್ಮ ಅಂಗಡಿ ಹತ್ರ ನುಡಿಸ್ತಿರ್ಬೇಕಾದ್ರೆ ಎಲ್ಲರೂ ಬಂದು ಏನು ಹೇಳ್ತಾರೆ? ಬ್ಲೆಸ್ಸಿಂಗ್ ಮಾಡ್ತಾರೆ. ಪರವಾಗಿಲ್ಲಪ್ಪ, ಚೆನ್ನಾಗಿ ಬಾರಿಸ್ತಾ ಇದೆಯಾ ನೋಡಿ. ಕಲ್ಪನಾ ಅವ್ರದ್ದು ರಿಕಾರ್ಡು, ಬಾನಲ್ಲೂ ನೀನು ಇರುಳಲ್ಲೂ ನೀನು ಎಲ್ಲೆಲ್ಲೂ ನೀನು, ಆ ಹಾಡು ನಾನು ಬಾರಿಸ್ತಾ ಇರುವಾಗ ಈ ಕಾಫಿ ಕುಡಿಯೋಕ್ಕೇ ನನ್ನ ನಾಗರಬಾವಿಂದ ಬರ್ತಾರೆ, ಆಮೇಲೆ ಎಲ್ಲೆಲ್ಲಿಂದ ಬರ್ತಾರೆ. ಯಾಕಂದರೆ ನೀನು ನುಡಿಸ್ತೀಯಲ್ಲ. ಈ ವಿಷ್ಣುವರ್ಧನ್ ರಿಕಾರ್ಡ್ಗಳು, ಶಂಕರ್ ನಾಗ್ದು, ರಾಜಣ್ಣ ಅವ್ರದ್ದು, ಇಡೀ ಫಿಲ್ಮ್ ಲ್ಯಾಂಡಲ್ಲಿ ಶ್ರೀನಾಥ್ ಅವ್ರದ್ದು, ಈ ಹಾಡು ಕೇಳೋಕ್ಕೇ ಅವರು ಪಾಪ ದೂರದಿಂದ ಬಂದು ಕಾಫಿ ಕುಡ್ಕೊಂಡು ಆನಂದದಿಂದ ಕೇಳ್ತಾರೆ ಹಾಡುಗಳು. ನನಗೊಂದು ಖುಷಿ. ಬಂದು ಹೇಳ್ತಾರೆ ಒಳ್ಳೇದು ಮಾಡಲಿ ನಿಮಗೆ ದೇವರು. ಅದು ನನಗೆ ಒಂದು ₹1 ಕೋಟಿ ಕೊಡ್ದಂಗೆ. ದುಡ್ಡು ಕೊಡ್ತಾರಾ? ದುಡ್ಡು ಕೆಲವರು ಬೆಲೆ ಕಟ್ಟೋಕ್ಕಾಗಲ್ಲ ಅಂತ ಒಬ್ಬರು ₹5,001 ಕೊಟ್ಟರು. ನನಗೆ ಕಣ್ಣೀರು ಬಂದ್ಬಿಡ್ತು. ಏನು ಇಷ್ಟೊಂದು ದುಡ್ಡು ಕೊಟ್ಬಿಟ್ನಲ್ಲ ಇವನು, ತಮಿಳನು. ಇದು ಉಂಗಲ್ಕಾಗ ನಾನು ಕುಡ್ಕ್ರೆ ஆனால் நீங்கள் உங்களுக்கு விலை கட்டுறதுக்கு ஆவறதில்லை. ನಾನು ಇದು என்னோடದು ಕಾಣಿಕೆಯನ್ನು ಬೆಲೆ ಕಟ್ಟಕ್ಕಾಗಲ್ಲ, ಆದರೆ ಕೊಡ್ತಾ ಇದ್ದೀನಿ ಅಂತ ಕೊಟ್ಟರು. ನಾನು 5,000 ಏನು ಮಾಡಿದೆ ಅಂದರೆ ನನ್ನ ಮೊಮ್ಮಗಳಿಗೆ ಗೆಜ್ಜೆದು ಒಂದು ಚೈನ್ ಕೊಡಿಸ್ಬಿಟ್ಟೆ. ಇದು ಹಾಕ್ಕೊಂಡು ಈಗಲೂ ತಿರುಗ್ತಾ ಇರ್ತಾನೆ ನನ್ನ ಮೊಮ್ಮಗಳು. ಅದು ಕೇಳಿದ್ರೆ ಇನ್ನೂ ನನಗೆ 5,000 ಕೊಟ್ಟರಲ್ಲ ಯಾರೋ, ಆ ಚೈನ್ಗೆ. ಏನು ಸ್ನೇಕ್ ಬಾಬುಗೆ ಏನು ಆಸೆ ಇದೆ? ನನಗೆ ಆಸೆ ಏನಂದರೆ ನಮ್ಮ ಮಕ್ಕಳಿಗೆ ಓದಿಸ್ಬೇಕು. ನನ್ನ ಮೊಮ್ಮಕ್ಕಳಿಗೆ ಚೆನ್ನಾಗಿ, ನಾನಾರೋ ಓದಿಲ್ಲ. ವಿ ಕ್ಯಾನ್ ಸಿ ಟು ಸ್ಕೂಲ್ ಫೇಸ್ ಆ್ಯಂಡ್ ಕಾಲೇಜ್ ಫೇಸ್, ಬಟ್ ವಿ ಡೋಂಟ್ ನೋ ಹೌ ಕ್ಯಾನ್ ರೆಡಿ, ವಿ ಡೋಂಟ್ ನೋ ಹೌ ಕ್ಯಾನ್ ರೀಡ್ ಆ್ಯಂಡ್ ಹೌ ಕ್ಯಾನ್ ಸ್ಟಡಿ, ವಿ ಡೋಂಟ್ ನೋ. ಬಟ್ ವಿ ಹ್ಯಾವ್ ಲಾಟ್ ಆಫ್ ಇನ್ಸೈಡ್ ಅಪ್ ಟು ಮೈ ಗ್ರ್ಯಾಂಡ್ ಸನ್, my child also. He want to go to schools. We have that much think. ಏನು ಬದುಕಲ್ಲಿ ಆಪ್ಟಿಮಿಸ್ಟಿಕ್ ಆಗಿರಬೇಕು ಅಂತಾರಲ್ಲ, ಅಂದರೆ ಪಾಸಿಟಿವ್ ಆಗಿ ನೋಡಬೇಕು, ಬದುಕನ್ನೇ ಎದುರಿಸಬೇಕು ಅಂತಾರಲ್ಲ, ಆ ತರಹದ ಮನಸ್ಥಿತಿಯಲ್ಲಿ ಸ್ನೇಕ್ ಬಾಬು ಇದ್ದಾರೆ. ಒರೂಫ್ ಸೈಯದ್ ಭಾಷಾ ಇದ್ದಾರೆ.
ನಾವು ತೆರೆ ಮೇಲೆ ನೋಡ್ಬಿಡ್ತೀವಿ, ತೆರೆ ಮೇಲೆ ಖುಷಿ ಪಡ್ತೀವಿ, ತೆರೆ ಮೇಲೆ ಕಲಾವಿದರನ್ನ ಗೌರವಿಸ್ತೀವಿ, ಸಿಕ್ಕಿದಾಗ ಅವ್ರಿಗೆ ವಿಶ್ ಮಾಡ್ತೀವಿ. ಆದರೆ ತೆರೆ ಹಿಂದೆ ಒಂದಷ್ಟು ಸ್ಟ್ರಗ್ಲಿಂಗ್ ಡೇಸ್ಗಳನ್ನು ನೋಡಿರ್ತಾರೆ. ಆದರೆ ಒಂದಷ್ಟು ಸಿನಿಮಾ ರಂಗದ ಬೆಳವಣಿಗೆಗೆ ವಿಟ್ನೆಸ್ ಮಾಡಿರೋರು ಸೈಯದ್ ಬಾಷಾ ಮತ್ತು ಅವರ ಇಡೀ ಕುಟುಂಬದವರು. ಥ್ಯಾಂಕ್ ಯು. ಒಂದಷ್ಟು ಅವ್ರಿಗೊಂಥರ ಇತ್ತು, ಏನು ಮಾತಾಡೋದು, ಏನೇನು ಕೇಳ್ಬಿಡ್ತಾರೆ ನನಗೆ ಅಂತ. ಖುಷಿ ಆಯ್ತಾ ಈಗ? ಖುಷಿ ಆಯ್ತು ಸರ್. ಇದು ಸ್ನೇಕ್ ಬಾಬು, ಇವತ್ತಿನ ಹರಿಕಥೆಯ ಸ್ಪೆಷಲ್ ಅತಿಥಿ. ಒಂದು ಸ್ಮಾಲ್ ಗಿಫ್ಟ್ ಅವ್ರಿಗೂ ಕೊಟ್ಟು ನಾವು ಕಳಿಸ್ಕೊಡ್ತೀವಿ. ಇವತ್ತಿನ ನಮ್ಮ ಸ್ಪೆಷಲ್ ಅತಿಥಿ ಹರಿಕಥೆಯಲ್ಲಿ ಸ್ನೇಕ್ ಬಾಬು ಉರುಫ್ ಸೈಯದ್ ಬಾಷಾ ಅವರಿಗೆ ತಾಜಾ ಮಿಠಾಯ್ ಕೇಕ್ ವಾಲಾ ಕಡೆಯಿಂದ ಒಂದು ಪ್ರೀತಿಯ ಗಿಫ್ಟ್. ಮಕ್ಕಳು ಎಲ್ಲ ತಿನ್ನಲಿ ಅಂತ. ಥ್ಯಾಂಕ್ ಯು ಸರ್. ಕಳಿಸ್ಕೊಡ್ತೀನಿ ಸ್ನೇಕ್ ಬಾಬು ಅವ್ರನ್ನ. ಮತ್ತೊಂದು ಸ್ಪೆಷಲ್ ಎಪಿಸೋಡ್ನಲ್ಲಿ ನಿಮ್ಮನ್ನು ಭೇಟಿ ಮಾಡ್ತೀನಿ. ನೀವು ಯಾವಾಗಲೂ ನೋಡ್ತೀರಿ ಇದು ನ್ಯೂಸು. ನಾನು ಹರೀಶ್ ನಾಗರಾಜು. ನಮಸ್ಕಾರ.